ಸನ್ಯಾಸಿಗಳು ಕೂಡ ಪವಿತ್ರ ಇರ್ತಾರೆ. ಹ್ಮ್ ಹೀಗೆ ಬಹಳಷ್ಟು ಜನ ಈ ಜನ್ಮದಲ್ಲಿ ಬಾಲ ಬ್ರಹ್ಮಚಾರಿಗಳು ಕೂಡ ಇರ್ತಾರೆ. ಹ್ಮ್ ಆದರೆ ಹ್ಮ್ ಅವರು ಯಾವ ಜಗತ್ತನ್ನು ಪವಿತ್ರತೆಯ ಸಹಾಯವನ್ನು ಮಾಡಲಾಗುವುದಿಲ್ಲ. ಹ್ಮ್ ಯಾವಾಗ ಶ್ರೀಮತದ ಅನುಸಾರ ಪಾವನ ಆಗುತ್ತಾರೆ ಹ್ಮ್ ಮತ್ತು ಜಗತ್ತನ್ನು ಪಾವನ ಮಾಡುತ್ತಾರೆ, ಹ್ಮ್ ಆಗ ಸಹಾಯವಾಗುತ್ತದೆ. ಹ್ಮ್ ಇದು ರಿವೈಸ್ ಮುರಳಿಲಿ ಬಂದಿರೋದು. ಹ್ಮ್ ಅದು ಎಕ್ಸ್ಪ್ಲೈನ್ ಮಾಡ್ಕೊಡಿ ಅಣ್ಣ, ಏನು ಅಂತ ಗೊತ್ತಾಗ್ಲಿಕ್ಕೆ ಸರಿಯಾಗಿ. ನೀವೇನ್ ಅರ್ಥ ಮಾಡ್ಕೊಂಡ್ರಿ ಅದ್ರ ಬಗ್ಗೆ? ಅಂದ್ರೆ ಬ್ರಹ್ಮಚಾರಿ ಅಂತಂತಂದ್ರೆ ಆ ಮದ್ವೆ ಆಗದೆ ಇದ್ರೆ ಮಾತ್ರ ಹ್ಮ್ ಆ ಕಂಪ್ಲೀಟ್ ಪವಿತ್ರತೆ ಅಂತ ತಿಳ್ಕೊಳಕ್ ಆಗೋದಿಲ್ಲ. ಹ್ಮ್ ಪವಿತ್ರತೆ ಅಂತಂದ್ರೆ ಎಲ್ಲಾ ಕಂಪ್ಲೀಟ್ ಸಪ್ತಗುಣಗಳು ಕೂಡ, ಹ್ಮ್ ಅಂದ್ರೆ ಕರ್ಮಾತೀತ ಸ್ಥಿತಿ ಕೂಡ ಇರ್ಬೇಕು. ಹ್ಮ್ ಅದೇ ನನ್ಗೆ ಸರಿಯಾಗಿ ಗೊತ್ತಾಗಿಲ್ಲ. ಹ್ಮ್ ಅದಕ್ಕೆ ನೋಡಿ, ಹಾ, ಪವಿತ್ರತೆ ಅಂತಂದ್ರೆ ಏನ್ ಹೇಳ್ತಾರೆ ಲೌಕಿಕದಲ್ಲಿ? ಕಾಮ ವಿಕಾರದಲ್ಲಿ ಹೋಗಿಲ್ಲ ಅಂತಂದ್ರೆ ಪವಿತ್ರತೆ ಅಂತ ತಿಳ್ಕೊಳ್ತಾರೆ ಹೆಚ್ಚಿನ ರೂಪದಲ್ಲಿ. ಇವಾಗ ಬ್ರಹ್ಮಚಾರಿಗಳು ಅಂದ್ರೆ ಕುಮಾರ ಇರ್ಲಿ ಕುಮಾರಿ ಇರ್ಲಿ, ಸರಿನಾ? ಶಾರೀರಿಕವಾಗಿ ಕಾಮ ವಿಕಾರದಲ್ಲಿ ಅವ್ರು ಹೋಗದೆ ಇರಬಹುದು, ಸರಿನಾ? ಮನಸ್ಸಿನಲ್ಲಿ ಏನಿರ್ತದೆ ಯಾರಿಗೊತ್ತು? ಮನಸ್ಸಲ್ಲಿ ಇಚ್ಛೆಗಳಿರ್ಬೋದಲ್ವಾ? ಹೌದು. ಸ್ವಪ್ನದಲ್ಲಿ ಬರ್ಬೋದಲ್ವಾ? ಸಂಕಲ್ಪದಲ್ಲಿ ಬರ್ಬೋದಲ್ವಾ? ಹ್ಮ್. ಅಥವಾ ಇವತ್ತು ನಾವು ಮೊಬೈಲ್ಗಳಲ್ಲಿ ಟಿವಿಗಳಲ್ಲಿ ನೋಡ್ತಾ ಇರ್ತೀವಿ, ತುಂಬಾ ಕೆಟ್ಟದಾಗಿರುವಂತ ಒಂದು ಫಿಲ್ಮ್ಗಳು ಎಲ್ಲ ಬರ್ತಾ ಇರ್ತವೆ. ಅದನ್ನ ಅವರು ನೋಡಬಹುದಲ್ವಾ? ಅಲ್ವಾ? ಹೌದು. ಅಂದ್ರೆ ಸ್ಥೂಲವಾಗಿ ಅವರು ಕಾಮವಿಕಾರದ ಸುಖ ತೆಗೆದುಕೊಂಡಿಲ್ಲ ಅಂದ ಮಾತ್ರಕ್ಕೆ ಅವರು ಪವಿತ್ರ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲ. ಈಗ ಇದು ಲೌಕಿಕ ಜೀವನದಲ್ಲಾಯ್ತು. ಇನ್ನು ಕೆಲವ್ರು ಏನ್ ಮಾಡ್ತಾರೆ, ಸನ್ಯಾಸಿ ಧರ್ಮವನ್ನ ದೀಕ್ಷೆಯನ್ನ ಪಡ್ಕೊಳ್ತಾರೆ. ಹೌದಾ? ನಾವು ನೋಡ್ತಾ ಇದ್ದೀವಿ ಎಷ್ಟೋ ಜನ ಸನ್ಯಾಸಿ ಧರ್ಮವನ್ನು ದೀಕ್ಷೆ ತೆಗೆದುಕೊಂಡವರು ಕೂಡ ಇವತ್ತು ಮದುವೆ ಆಗ್ತಾ ಇದ್ದಾರೆ ಅಥವಾ ಸಂಬಂಧದಲ್ಲಿ ಬರ್ತಾ ಇದ್ದಾರೆ. ಅದನ್ನೆಲ್ಲ ನಾವು ಪ್ರಪಂಚದಲ್ಲಿ ಇವತ್ತು ಬೇರೆ ಬೇರೆ ಮಠಾಧೀಶದವರನ್ನ, ಧರ್ಮದವರನ್ನ, ಇವನ್ನ ಆ ಈ ಚರ್ಚಲ್ಲೂ ಕೂಡ ಇದು ಮಾಡುವಂತ ಫಾದರ್ಸ್, ಇವ್ರದೆಲ್ಲ ಒಂದು ದುರ್ನಡತೆಯನ್ನು ನಾವೇನ್ ಮಾಡ್ತಿದ್ದೀವಿ, ನೋಡ್ತಾ ನೋಡ್ತಾ ಇದ್ದೀವಿ. ಇದ್ದೀವಿ ಅಲ್ವಾ? ಅಂದ್ರೆ ಆತ್ಮ ಪರಮಧಾಮದಿಂದ ಬಂದ ಮೇಲೆ, ಕೆಳಗಡೆ ಬಂದ ಮೇಲೆ ಶಾರೀರಿಕವಾಗಿ ಅವರು ಮದುವೆ ಆಗದಿದ್ರು, ಕಾಮ ವಿಕಾರವನ್ನು ಶಾರೀರಿಕವಾಗಿ ಅವರು ಅನುಭವಿಸದಿದ್ರು, ಓಕೆ, ಒಂದು ವೇಳೆ ಓಕೆ ಅವ್ರ ಮನಸ್ಸಿನಲ್ಲೂ ಇಲ್ಲ ಅಂತಾನೆ ತಿಳ್ಕೊಳ್ಳಿ, ಆದ್ರೂ ಕೂಡ ಆತ್ಮ ಪವಿತ್ರವಾಗ್ಲಿಕ್ಕೆ ಸಾಧ್ಯವಿಲ್ಲ. ನಿಧಾನವಾಗಿ ಆತ್ಮ ಅಪವಿತ್ರ ಆಗಿಯೇ ಆಗ್ತದೆ. ಪವಿತ್ರ ಆಗುವುದು ಯಾವಾಗ? ಬಾಬಾ ನೆನಪದಲ್ಲಿ ಮಾತ್ರ. ಉದಾಹರಣೆಗೆ ನಮ್ಮ ಹ್ಮ್. ಶರೀರ ಇದೆ, ಹೌದಾ? ಇದೆ. ಬೆಳಗಿಂದ ರಾತ್ರಿವರೆಗೂ ಶರೀರ ಉಪಯೋಗ ಮಾಡ್ತೀರಿ, ಹೌದಾ? ಮಾಡ್ತೀವಿ. ಶರೀರ ಮಲಿನ ಆಗತ್ತೋ ಆಗಲ್ವೋ? ಆಗುತ್ತೆ. ಅದು ಕ್ಲೀನ್ ಮಾಡೋದು ಯಾವಾಗ? ಬೆಳಿಗ್ಗೆ ಸ್ನಾನ ಮಾಡುತ್ತೆ. ನೀರ್ ಟಚ್ ಮಾಡ್ದಾಗ್ಲೇನೆ. ಹ್ಮ್. ಶರೀರಕ್ಕಾಗ್ಲಿ, ಬಟ್ಟೆಗಾಗ್ಲಿ, ನೆಲಕ್ಕಾಗ್ಲಿ, ವೆಹಿಕಲ್ಗಾಗ್ಲಿ ನೀರು ಟಚ್ ಮಾಡಿದಾಗ ಮಾತ್ರ ಅದು ಶುದ್ಧವಾಗ್ತದೆ. ಸರಿ, ನಾನು ಬೆಳಿಗ್ಗೆ ಸ್ನಾನ ಮಾಡಿದ್ದೇನೆ, ನಾನು ಏನು ಕೆಲಸ ಮಾಡಿಲ್ಲ, ಸುಮ್ಮನೆ ಕೂತ್ಕೊಂಡಿದ್ದ ಮೇಲೆ ಮಂಚದ ಮೇಲೆ ಎಸಿಯಲ್ಲಿ, ನಾನು ಪವಿತ್ರವಾಗಿರ್ತೇನೋ ಇರಲ್ವೋ? ಇಲ್ಲ, ಇಲ್ಲ. ಯಾಕೆ? ಇರಲ್ವಾ? ಅದು ಒಳಗಿಡೆಯಿಂದ ಬಂದು ಬರುತ್ತೆ. ವಾತಾವರಣದಲ್ಲಿ ಧೂಳಿದೆ, ಧೂಳಿದೆ. ವಾತಾವರಣದಲ್ಲಿ ಬಿಸಿಲಿದೆ, ವಾತಾವರಣದಲ್ಲಿ ಚಳಿ ಇದೆ ಅಲ್ವಾ? ಅದರ ಪ್ರಭಾವ ನಮ್ಮ ಮೇಲೆ, ಶರೀರದ ಆಗುತ್ತೆ. ಮೇಲೆ ಬಿದ್ದೇ ಬೀಳ್ತದೆ. ಹ್ಮ್. ಎಲ್ಲಿವರೆಗೆ ಕ್ಲೀನ್ ಮಾಡುವಂತ ವಸ್ತುವನ್ನ ಅದ್ರ ಜೊತೆಗೆ ಜೋಡಣೆ ಆಗೋದಿಲ್ವೋ, ಆ ವಸ್ತು ಅದರ ಮೇಲೆ ಕೆಲಸ ಮಾಡೋದಿಲ್ವೋ, ಅಲ್ಲಿವರೆಗೆ ಪವಿತ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ. ಓಕೆ. ಹಾಗೆ ಅವರು ಬ್ರಹ್ಮಚಾರಿಗಳಾಗಿದ್ರು, ಮದುವೆ ಆಗಿದ್ದಿದ್ರು, ಸನ್ಯಾಸಿಗಳಾಗಿದ್ರೂ ಕೂಡ ಅವರು ಸಂಪೂರ್ಣ ಪವಿತ್ರವಾಗ್ಲಿಕ್ಕೂ ಸಾಧ್ಯ ಇಲ್ಲ, ಮತ್ತೆ ಪ್ರಪಂಚವನ್ನೂ ಕೂಡ ಪವಿತ್ರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಪಂಚವನ್ನು ಪವಿತ್ರ ಮಾಡಬೇಕು ಅಂತಂದ್ರೆ ನಾವು ಬಾಬನ ಮಕ್ಕಳು, ನಮ್ಮ ಮನಸ್ಸನ್ನ ಎಲ್ಲ ಕಡೆಯಿಂದ ಏನ್ ಮಾಡ್ಬೇಕು? ತೆಗೆದು ತೆಗೆದು ಕೇವಲ ಏನ್ ಮಾಡ್ಬೇಕು? ಭಗವಂತನ ಜೊತೆಯಲ್ಲಿ ಮಾತ್ರ ಇಡಬೇಕು. ಇಡ್ಬೇಕು. ಶರೀರ ಸ್ನಾನ ಮಾಡಿಸ್ಬೇಕು ಅಂತಂದ್ರೆ ಅಲ್ಲಿ ಶರೀರ ಮಾತ್ರ ಇರಬೇಕು ಹೊರತು, ಶಾರೀರಿಕವಾಗಿ ಈ ಪ್ರಪಂಚದಲ್ಲಿ ಶರೀರದ ಜೊತೆಗೆ ಯಾವ್ಯಾವ ವಸ್ತುವನ್ನು ಸೇರಿಸಿದಿರಲ್ಲ ನೀವು, ಯಾವ್ದೋ ಸ್ಪೆಕ್ಸ್ ಇರ್ಬೋದು, ಕಿವಿದಿರ್ಬೋದು, ಮೂಗಿಂದಿರ್ಬೋದು, ಕಾಲಿಂದಿರ್ಬೋದು, ಬಟ್ಟೆ ಇರ್ಬೋದು, ಶೂ ಇರ್ಬೋದು, ಸ್ವೆಟರ್ ಇರ್ಬೋದು, ಏನೇನಿದೆಯೋ ಅದನ್ನೆಲ್ಲ ತೆಗೆದು ಆಮೇಲೆ ನೀರ್ ಹಾಕಿದ್ರೆ ಮಾತ್ರ ಅದು ಕ್ಲೀನ್ ಆಗ್ತದೆ, ಹೌದಾ? ಏನಾಗುತ್ತೆ?
ನಾನು ಹೆಲ್ಮೆಟ್ ಹಾಕೊಳ್ತೇನೆ, ಸಾಕ್ಸು ಹಾಕೊಳ್ತೇನೆ, ಎಲ್ಲಾನು ಹಾಕೊಳ್ತೇನೆ, ತಲೆ ಮೇಲೆ ಬರ 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 ಅಂತ ಶೋವರ್ ಬಾತ್ ಹಾಕೊಳ್ತೇನೆ ಅಂತಂದ್ರೆ ಕ್ಲೀನ್ ಆಗತ್ತಾ? ಕಂಪ್ಲೀಟ್ ಆಗಲ್ಲ. ಆಗೋದಿಲ್ವಲ್ಲ. ಹ್ಮ್ ಹಾಗೆ ಇಲ್ಲೂನು ಕೂಡ ನಮ್ಮ ಮನಸ್ಸಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಹೆಸರು, ಕೀರ್ತಿ, ಸನ್ಮಾನ ಯಾವುದೋ ಇಚ್ಛೆನ ಇಟ್ಕೊಂಡು ಬಾಬಾ 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 ಅಂತಂದ್ರೆ ಅವಾಗ ಅದು ಪವಿತ್ರವಾಗತ್ತಾ? ಆಗೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾ ಇರೋದು, ಬರೀ ಬ್ರಹ್ಮಚಾರಿ ಮಾತ್ರದಿಂದ ನೀವು ಅದು ಪವಿತ್ರತೆ ಅಂತ ತಿಳಿದುಕೊಳ್ಳಬೇಡಿ. ಪ್ರಪಂಚದಲ್ಲಿ ನಿಮ್ಮ ಹಾಗೆ ಪವಿತ್ರವಾಗಿರೋರು ಕೂಡ ಸಾಧು ಸನ್ಯಾಸಿಗಳು ಕೂಡ ಇದ್ದಾರೆ. ಅವರ ಮೂಲಕ ಈ ಪ್ರಪಂಚ ಸತ್ಯುಗವಾಗಿ ಪರಿವರ್ತನೆ ಆಗೋದಿಲ್ಲ. ಪಂಚತತ್ವಗಳು ಪಾವನ ಆಗೋದಿಲ್ಲ. ಪಾವನ ಆಗೋದು ಯಾವಾಗ? ನಿರಾಕಾರ ಸ್ಮೃತಿ. ನಿಮ್ಮ ಮನಸ್ಸನ್ನ ಬೇರೆ ಎಲ್ಲದಿಂದ ತೆಗೆದು ನಿಮ್ಮ ತೆಗೆದು. ಮನಸ್ಸಿನ ಮೂಲಕ ಭಗವಂತನ ಸಪ್ತ ಗುಣಗಳು ಏನಾಗ್ಬೇಕು? ಪ್ರವಾಹ ಆಗ್ಬೇಕು. ಆದಾಗ ಆ ಸಪ್ತ ಗುಣಗಳು ಎಲ್ಲೆಲ್ಲಿ ಹೋಗ್ಬಿಟ್ಟು ಟಚ್ ಆಗಿದಾವು, ಸ್ಥೂಲನೇ ಇರ್ಲಿ ಸೂಕ್ಷ್ಮನೇ ಇರ್ಲಿ, ಹ್ಮ್ ಆವಾಗ ಆ ವಸ್ತು ಏನಾಗ್ತದೆ? ಪವಿತ್ರ. ಪವಿತ್ರವಾಗ್ತದೆ, ಶುದ್ಧವಾಗಿ. ಅದು ಪವಿತ್ರ ಆಗ್ಬೇಕಂದ್ರೆ ಮೊದ್ಲೇನಾಗಿರ್ಬೇಕು? ನಾನ್ ಪವಿತ್ರ ಆಗಿರ್ಬೇಕು. ನಾವು ಪವಿತ್ರ ಆಗಿದ್ದೇವೆ. ಬೇರೆಯವ್ರಿಗೆ ಕ್ಲೀನ್ ಆಗಿರೋ ಹಾಲು ಕೊಡ್ಬೇಕು. ಹೌದು, ಹಾಲು ಕ್ಲೀನ್ ಆಗಿದೆ, ಗ್ಲಾಸೇ ಗಲೀಜಾಗಿದ್ದಿದ್ರೆ? ಹ್ಮ್ ಹಾಲು ಪವಿತ್ರವಾಗಿದೆ, ನಂದಿನಿ ಹಾಲು ಪ್ಯಾಕೆಟ್ ಸರಿ ಇದೆ, ಆದ್ರೆ ಯೋಗೇಶ್ ಅಣ್ಣಿಗೆ ಹಾಲು ಕೊಡ್ಬೇಕಾದ್ರೆ ಗ್ಲಾಸೇ ಗಲೀಜ್ ಆಗ್ಬಿಟ್ಟಿದ್ರೆ ಅದೆಲ್ಲ ಹಾಲು ಹಾಕ್ಬಿಟ್ಟು ನಿಮ್ಗೆ ಯಾರಿಗೆ ಕೊಟ್ಟರು ಕೂಡ ಏನಾಗ್ತದೆ? ಗಲೀಜ್ ಎಡಿಷನ್ ಆಗತ್ತಲ್ವಾ? ಹೌದು. ಇವಾಗ ಭಗವಂತನ ಶಕ್ತಿ ನನ್ನ ಮನಸ್ಸಿನ ಮೂಲಕ ಹೋಗ್ಬೇಕು, ನನ್ನ ಬುದ್ಧಿಯ ಮೇಲೆ ಹೋಗ್ಬೇಕು, ನನ್ನ ಶರೀರದ ಮೇಲೆ ಮೂಲಕ ಹೋಗ್ಬೇಕು ಅಂದ್ರೆ ಮನಸ್ಸು, ತನು, ಧನ ಎಲ್ಲ ಏನಾಗಿರ್ಬೇಕು? ಶುದ್ಧ. ಶುದ್ಧವಾಗಿರ್ಬೇಕಲ್ಲ. ಅಟ್ಲೀಸ್ಟ್ ಆ ಟೈಮಲ್ಲಿ ಅದು ಶುದ್ಧವಾಗಿರ್ಬೇಕಲ್ವಾ? ಹ್ಮ್ ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಅವರೆಲ್ಲ ಪವಿತ್ರವಾಗಿದ್ರು ಕೂಡ ನಾವು ವಿಶ್ವ ಸೇವೆಯನ್ನ ಮಾಡ್ತೀವಿ, ವಿಶ್ವ ಪರಿವರ್ತನೆ ಮಾಡ್ತೀವಿ, ಅಥವಾ ಧರ್ಮವನ್ನ ನಾವು ರಕ್ಷಣೆ ಮಾಡ್ತೀವಿ, ನಾವು ಸನ್ಯಾಸಿ ಧರ್ಮವನ್ನ ನಾವು ಸ್ವೀಕಾರ ಮಾಡಿದೀವಿ, ಯಾರ್ದೋ ಒಳ್ಳೇದಕ್ಕೋಸ್ಕರ ಜನರ ಉದ್ಧಾರ ಮಾಡ್ತೀವಿ ಅಂತಂದ್ರೆ ಅದು ಸಾಧ್ಯ ಇಲ್ಲ. ಆಗೋದಿಲ್ಲ. ಬರೀ ಬ್ರಹ್ಮಚಾರಿ ಮಾತ್ರದಿಂದ, ಹ್ಮ್ ಕಾಮವಿಕಾರ ತ್ಯಾಗ ಮಾಡೋದ್ರಿಂದ, ಮದುವೆ ಆಗದೇ ಇರೋದ್ರಿಂದ ಪ್ರಪಂಚ ಪವಿತ್ರ ಆಗೋದಿಲ್ಲ, ಸ್ವತಃ ಆತ್ಮನೂ ಪವಿತ್ರ ಆಗೋದಿಲ್ಲ. ಯಾವಾಗ ಆಗ್ತದೆ ಪಾವನ? ಬಾಬಾ ಅಪನೆ ಕೋ ಆತ್ಮ ಸಮಜ್ ಮುಜ್ ಬಾಪ್ ಕೋ ಯಾದ್ ಕರ. ನೀನು ಆತ್ಮನಾಗಿರ್ಬೇಕು. ನಿನ್ನ ವೈಯಕ್ತಿಕ ಹಿತಾಸಕ್ತಿಗಳು, ಇಚ್ಛೆಗಳು, ಡಿಮಾಂಡ್ಗಳು ಕೂಡ ಏನು ಇರಬಾರ್ದು. ಅಂದ್ರೆ ಹೇಗೆ ನಾವು ಶರೀರವನ್ನ ಬಾತ್ರೂಮಿಗೆ ಕರ್ಕೊಂಡು ಹೋಗ್ಬಿಟ್ಟು ಸ್ನಾನ ಮಾಡಿಸ್ಕೊಂಡು ಬಂದ್ರೆ ಹಗುರತೆ ಅನುಭವ ಆಗ್ತದೆ, ಅದೇ ರೀತಿ ಕಾಯಿಲೆ ಇದ್ದಾಗ ಡಾಕ್ಟರ್ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ತಗೊಂಡು ಬಂದಾಗ ಎಷ್ಟು ಹಗುರತೆ ಆಗ್ತದೆ, ಹಾಗೇನೆ ನಮ್ಮ ಮನಸ್ಸನ್ನು ಕೂಡ ಪರಮಾತ್ಮನಲ್ಲಿಟ್ಟಾಗ ಏನೋ ಕೊಳೆ ಹೋದ ಹಾಗೆ, ಕಾಯಿಲೆಗಳು ಹೋದ ಹಾಗೆ, ನೋವು ಹೋದ ಹಾಗೆ, ಭಾರ ಹೋದಾಗ ನಮ್ಗೇನಾಗ್ಬೇಕು? ಅನುಭವ ಆಗ್ಬೇಕು ಅಲ್ವಾ? ಇವಾಗ ನೋಡಿ, ಶಾರೀರಿಕವಾಗಿ ನಾವು ಟೀ ಕಾಫಿ ಕುಡಿದಾಗ ಏನೋ ಒಂದು ಹಗುರ ಆಗ್ತದೆ, ನಿದ್ರೆ ಮಾಡಿದಾಗ ಹಗುರ ಆಗ್ತದೆ, ತಿಂಡಿ ತಿಂದಾಗ ಹಗುರ ಆಗ್ತದೆ, ಎಸಿಯಲ್ಲಿ ಇದ್ದಾಗ ಹಗುರ ಆಗತ್ತೆ ಅಲ್ವಾ? ಅಂದ್ಮೇಲೆ ಶರೀರದ ಮೇಲೆ ಏನೋ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿರೋ ಫಲವನ್ನ ಆತ್ಮ ಏನ್ ಮಾಡ್ತದೆ? ಅನುಭವ ಮಾಡ್ತಾ ಇದೆ. ಮಾಡತ್ತೆ. ಹಾಗೆ ನೀವು ಯೋಗ ಮಾಡಿದಾಗ್ಲೂ ಕೂಡ ಹಗುರ ಆಗತ್ತೋ ಆಗಲ್ವೋ? ಆಗುತ್ತೆ. ಯಾವಾಗ? ಕರೆಕ್ಟ್ ಕನೆಕ್ಷನ್. ಯೋಗ ಸರಿ ಆದಾಗ, ಯೋಗ ಸರಿ ಆದಾಗ ಮಾತ್ರ ಅಲ್ವಾ? ಯೋಗ ಸರಿ ಆಗಿಲ್ಲ ಅಂದ್ರೆ ಗಂಟೆ ಗಂಟೆ ಕುತ್ಕೊಂಡ್ರು ಕೂಡ ನಿಮ್ಗೆ ಅನುಭವ ಆಗೋದಿಲ್ಲ. ಅಂದ್ರೆ ಆ ಪ್ರೊಸೆಸ್ ನಡೆದಿಲ್ಲ ಅಂತ. ಹಾಗೆ ಅವಾಗ ನೀವು ಯೋಗದಲ್ಲಿ ನೋಡಿ, ಸ್ಥೂಲ ಶರೀರಕ್ಕೆ ನೀವೇನಾದ್ರು ಮಾಡಿಡ್ತೀರಾ? ಇಲ್ಲ. ಪಂಚತತ್ವಗಳಿಂದ ಆಗ್ಲಿ, ಗಾಳಿಯಿಂದ ಆಗ್ಲಿ, ಶರೀರದ ಮೇಲೆ ಆಗ್ಲಿ ಯಾವ್ದಾದ್ರು ಪ್ರಭಾವ ಬಿದ್ದಿರ್ತದೆ? ಇಲ್ಲ. ಅದು ಯಾರ ಜೊತೆಗೂ ನಾವು ಕನೆಕ್ಟ್ ಆಗಿರೋದಿಲ್ಲ. ಕನೆಕ್ಟ್ ಆಗಿರೋದು ಯಾರ ಜೊತೆಗೆ? ನಿರಾಕಾರ ಪರಮಾತ್ಮನ ಜೊತೆಗೆ. ಆವಾಗ ನನಗೆ ಹಗುರತೆ ಆಯ್ತು ಅಂತಂದ್ರೆ ಅಲ್ಲೇನೋ ಕರ್ಮ ನಡೆದಿರ್ಬೇಕಲ್ವಾ? ಹೌದು. ಮೈ ಮೇಲೆ ನೀರ್ ಹಾಕದೇನೆ ಹಗುರ ಹೆಂಗಾಗ್ತದೆ? ಬಾಯಿಲಿ ಊಟ ಕೊಡದೇನೆ ನಾಲ್ಗೆ ರುಚಿ ಹೆಂಗ ಬರ್ತದೆ? ಹೊಟ್ಟೆ ಹೆಂಗ್ ತುಂಬುತ್ತದೆ? ಶಕ್ತಿ ಹೆಂಗ್ ಬರ್ತದೆ? ಏನೋ ಒಂದು ಆಗಿದೆ ಅಂತಂದ್ರೆ ಅಲ್ಲೇನೋ ಕರ್ಮ ನಡೆದಿರಬೇಕು. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಪವಿತ್ರತೆಯನ್ನ ನೀವು ಮಾತ್ರ ಧಾರಣೆ ಮಾಡ್ಲಿಕ್ಕೆ ಸಾಧ್ಯ ಹೊರತು ಬೇರೆ ಯಾರು ಧಾರಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಬಿಟ್ಟರೆ ಪ್ರಪಂಚದ ಬೇರೆ ಯಾರೂ ಕೂಡ, ಯಾವುದೇ ಸಾಧಕರು ಕೂಡ ಪ್ರಪಂಚವನ್ನ ಪವಿತ್ರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗಲೂ ಕೂಡ ನಾನು ಕುಮಾರ ಆಗ್ಬಿಟ್ಟಿದ್ದೇನೆ, ನಾನು ಪವಿತ್ರ ಅಂತ ನಿಮ್ಗೆ ನೀವು ಸರ್ಟಿಫಿಕೇಟ್ ಕೊಟ್ಕೊಳಕ್ ಬಿಡ್ಬೇಡಿ. ಬರೀ ಬ್ರಹ್ಮಚಾರಿ ಆದ್ರೆ ಆಗೋದಿಲ್ಲ, ಬ್ರಹ್ಮಚಾರಿ ಆಗ್ಬೇಕು. ಬ್ರಹ್ಮಚಾರಿ ಅಂತ ಹೇಗೆ ಬಾಬಾ ಸ್ಥೂಲವಾಗಿ ತನು ಮನ ಧನವನ್ನು ಎಲ್ಲ ಶಿವಬಾಬನಿಗೆ ಒಪ್ಪಿಸಿದ್ರಲ್ಲ, ಹಾಗೆ ರಾಜಯೋಗದ ಸಮಯದಲ್ಲಿ, ಸೇವೆಯ ಸಮಯದಲ್ಲಿ, ಮನಸಾ ಸೇವೆಯ ಸಮಯದಲ್ಲಿ ಎಲ್ಲವನ್ನ ಏನ್ ಮಾಡ್ಬೇಕು ನಾವು? ಸ್ವಾಹ
ಮಾಡ್ಬೇಕು. ಅದಾದ್ಮೇಲೆ ಮತ್ತೆ ಬರ್ತದೆ, ಅದು ಗೊತ್ತು. ಸರಿನಾ? ಆಮೇಲೆ ನನ್ನ ಕೆಲಸ, ನಂದು ಉದ್ಯೋಗ ಎಲ್ಲ ಬರ್ತದೆ. ಆದ್ರೆ ಅಟ್ಲೀಸ್ಟ್ ಆ ಟೈಮ್ನಲ್ಲಿ ನಾವೇನಾಗಿರ್ಬೇಕು? ಕ್ಲೀನ್ ಆಗಿರ್ಬೇಕು. ಕ್ಲೀನ್ ಆಗಿರ್ಬೇಕು. ಓಕೆ, ಸಂಕಷ್ಟಿ ಸಮಯದಲ್ಲಿ ಚಂದನ ಉದಯ ಆಗುವವರೆಗೂ ಕೂಡ ಎಲ್ಲ ವ್ರತಗಳನ್ನ ಮಾಡ್ತೀವಿ. ಅದಾದ್ಮೇಲೆ ಬೇಕಾದಷ್ಟು ತಿಂತೀವಿ, ಅದಾದ್ಮೇಲೆ ಏನ್ ಪ್ರಶ್ನೆ ನಿಜ. ಅಲ್ವಾ? ಏಕಾದಶಿ ಸಮಯದಲ್ಲಿ ಹಾಗೆ ನಮ್ಮಲ್ಲಿ ಉಪವಾಸ ಅಂತ ಮಾಡ್ತಾರೆ. ಉಪವಾಸ ಅಂತಂದ್ರೆ ಏನು, ಅನ್ನ ತಿಂದೇ ಇದ್ರೆ ಆಯ್ತಷ್ಟೇ, ಹಣ್ಣು ಬೇಕಾದಷ್ಟು ತಿನ್ಬೋದು. ಅದಕ್ಕೆ ನಾವು ಉಪವಾಸ ಅಂತ ಹೇಳ್ತೇವಿ ಅಲ್ವಾ? ಓಕೆ, ಹೌದು. ಇರ್ಲಿ. ಅದ್ರ ಬಗ್ಗೆ ನಮ್ದೇನು ಕಾಮೆಂಟ್ಸ್ ಇಲ್ಲ. ಓಕೆ, ನಿಮ್ಮ ಪ್ರಶ್ನೆ ಏನು? ಪವಿತ್ರತೆ. ಪವಿತ್ರತೆ ಅಂತಂದ್ರೆ ಏನು? ಭಗವಂತನ ಶಕ್ತಿ ನನ್ನ ಮೂಲಕ ಏನಾಗ್ಬೇಕು? ನನ್ನ ಪರಿಶುದ್ಧತೆನೂ ಆಗ್ಬೇಕು, ವಿಶ್ವದ ಪರಿಶುದ್ಧತೆನೂ ಕೂಡ ಆಗ್ಬೇಕು. ಅದು ನೀವು ಮಾತ್ರ ಮಾಡ್ಲಿಕ್ಕೆ ಸಾಧ್ಯನೇ ಹೊರತು ಬೇರೆ ಯಾವ ಆತ್ಮಗಳು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಮಾಡುವಂತ ಭಜನೆಯಿಂದ, ವ್ರತ ಆದಿಗಳಿಂದ, ಯಜ್ಞಯಾಗ ಆದಿಗಳಿಂದ ಪ್ರಪಂಚ ಪವಿತ್ರ ಆಗೋದಿಲ್ಲ. ಇಲ್ಲಪ್ಪ, ನಾವು ಹೊರಗಡೆಗೆಲ್ಲೂ ತಿನ್ನೋದಿಲ್ಲ, ಮಠದ್ದೇ ತಿಂತೀವಿ, ನಾವು ಹಣ್ಣು ಮಾತ್ರ ತಿಂತೀವಿ, ತರಕಾರಿ ಮಾತ್ರ ತಿಂತೀವಿ, ಬೇರೆಯವ್ರ ಕೈಯಲ್ಲಿ ತಿಂದಿರುವಂತ ಆಹಾರ ಏನೂ ತಿನ್ನೋದಿಲ್ಲ ಅಂತ ಅವರಾದ್ರೂ ಹೇಳಿ, ನಮ್ ಬಾಬರ್ ಮಕ್ಕಳಾದ್ರೂ ಹೇಳಿ. ಕೆಲವೊಂದ್ಸಲ ನಾವು ತುಂಬಾ ಸ್ಟ್ರಿಕ್ಟ್ ಆಗಿರ್ತೀವಿ. ಸ್ಥೂಲವಾಗಿ ನೀವು ಫಾಲೋ ಮಾಡೋದ್ರಿಂದ ಅಲ್ಲಿ ಪವಿತ್ರತೆ ಅಂತ ಹೇಳೋದಿಲ್ಲ. ಮಾಡ್ಬೇಕಾಗಿರೋದು ಯಾವುದು? ಆಂತರಿಕವಾಗಿ ಮಾಡ್ಬೇಕಾಗಿರೋದೇನು? ಮನಸ್ಸು ಶುದ್ಧವಾಗಿರ್ಬೇಕು. ಓಕೆ, ಜನ್ನಿ ತೋರ್ಲಿಕ್ಕೆ ತರಕಾರಿ ತಿಂತಾ ಇರ್ತೀವಿ, ದಾರಿಲಿ ಹೋಗ್ಬೇಕಾದ ಬೇಕರಿಯಲ್ಲಿ ಕೇಕ್ ನೋಡಿದ್ರೆ ತಿನ್ಬೇಕು ಅಂತ ಅನಿಸ್ತಾ ಇರ್ತದೆ. ಇದು ಪವಿತ್ರತೆ ಅಂತ ಹೇಳ್ತಾರ? ಅಲ್ವಾ? ಅಲ್ಲೋ ಬಿಟ್ಟು ಕ್ಲಾಸ್ ಮಾಡ್ತಾ ಇರ್ತೀವಿ, ಇಲ್ಲಿ ಮನೇಲಿ ಬಂದ್ಬಿಟ್ಟು ಯೂಟ್ಯೂಬ್ ನಲ್ಲಿ ಸೀರಿಯಲ್ ನೋಡ್ತಾ ಇರ್ತೀವಿ, ಇದಕ್ಕೆ ಪವಿತ್ರತೆ ಅಂತ ಹೇಳ್ತಾರ? ಇಲ್ಲ ಅಲ್ವಾ? ಪವಿತ್ರತೆ ಅಂತಂದ್ರೆ ಏನು? ಯೋಗದಲ್ಲಿ ಕೂತ್ಕೊಂಡು ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ಬೇಕು. ಹೇಗೆ ಅಂತ ಒಂದ್ ಚಿಕ್ಕ ಮಕ್ಕಳಿಗೆ ಸ್ನಾನ ಮಾಡ್ಕೊಂಡು ಬನ್ನಿ ಅಂತ ಹೇಳೋದು, ಅವಾಗ ಏನಾಗ್ತದೆ? ಸರಿಯಾಗಿ ಮಾಡ್ಕೊಂಡ್ ಬರೋದಿಲ್ಲ ಮಕ್ಕಳು. ಸ್ನಾನ ಮಾಡ್ಕೊಳ್ಳೋ ಇಚ್ಛೆ ಅವನಿಗಿರೋದಿಲ್ಲ, ನಿಮ್ಮ ಫೋರ್ಸ್ ಇಂದ ಓಡೋಗಿರ್ತಾನ ನಾವು. ಅವನಿಗೆ ಮೊಬೈಲ್ ಆಟ ಆಡೋದಿರ್ತದೆ. ನಿಮ್ಮ ಫೋರ್ಸ್ ಇಂದ ಅವ್ನು ಹೋಗಿದ್ದಕ್ಕೆ ಅವ್ನು ಕೆಲಸ ಮುಗಿಸ್ಕೊಂಡ್ ಬಂತ ನೀವು ತಿಳ್ಕೊಂಡಿರ್ತೀರಿ, ಹೊರತಲ್ಲಿ ಸರಿಯಾಗಿ ಕೆಲಸ ಆಗಿರೋದಿಲ್ಲ. ಬೆನ್ನ ಕಡೆನೋ ಕಿವಿ ಕಡೆನೋ ಎಲ್ಲ ಕಡೆ ಸೋಪ್ ಹಂಗೇ ಇರ್ತದೆ, ಮೊದ್ಲಿನಕ್ಕಿಂತ ಹೆಚ್ಚಿಗೆ ಗಲೀಜಾಗಿದ್ದಿರ್ತದೆ, ಕ್ಲೀನ್ ಆಗಿರೋದಿಲ್ಲ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಯಾರೋ ಹೇಳಿದ್ದಾರೆ, ಕರ್ಮ ವಿನಾಶ ಆಗ್ಬೇಕಂತಪ್ಪ, ಸತ್ಯುಗಕ್ಕೆ ಹೋಗ್ಬೇಕು ಅಂತ ಯೋಗ ಮಾಡೋದಕ್ಕೂ, ಮನಸ್ಪೂರ್ವಕವಾಗಿ ವಿಧಿವತ್ತಾಗಿ ಯೋಗ ಮಾಡೋದಕ್ಕೂ ಏನಿದೆ? ವ್ಯತ್ಯಾಸ ಇದೆ. ಅದಕ್ಕಾಗಿ ಪವಿತ್ರ ಭವ, ಯೋಗಿ ಭವ. ಇವತ್ತಿನ ವರದಾನನೂ ಕೂಡ ಅದೇ ಇದೆ ಅಲ್ವಾ? ಓಕೆನಾ? ಅರ್ಥ ಆಯ್ತಾ ಇವಾಗ ಅದೇನು ಅಂತ ಹೇಳ್ಬಿಟ್ಟು? ಇವಾಗ ಹೌದಂದ್ರೆ ಇದುವರೆಗೂ ಬಂದಂತ ಸಾಧು ಸಂತರುಗಳು ಕೂಡ ಯಾರು ಕೂಡ ಜಗತ್ತಿಗೆ ಪವಿತ್ರತೆ ಸಹಯೋಗ ಕೊಟ್ಟಿಲ್ಲ. ಅಲ್ಲ ನೋಡಿ, ಹಂಗಾಗಿದ್ದಿದ್ರೆ ಪ್ರಪಂಚ ಪಾಸಿಟಿವ್ ಕಡೆ ಹೋಗ್ಬೇಕಿತ್ತಲ್ವಾ? ವ್ರತಗಳು, ಪೂಜೆ, ಪುನಸ್ಕಾರ ಎಲ್ಲ ಮಾಡಿದಾಗ ಪಾಸಿಟಿವ್ ಕಡೆ ಹೋಗ್ಬೇಕಿತ್ತಲ್ಲ. ಅಷ್ಟೆಲ್ಲ ಆಗ್ತಾ ಇದ್ದು ಜನ ಇವತ್ತು ಸುಖದ ಕಡೆಗಿದ್ದಾರ, ದುಃಖದಲ್ಲಿದ್ದಾರ? ದುಃಖದಲ್ಲೇ ಇದ್ದಾರೆ. ಸಾಧು ಸನ್ಯಾಸಿಗಳು ಹೋಗ್ಬಿಟ್ಟು ಇಂಟರ್ವ್ಯೂ ಮಾಡಿ ವೈಯಕ್ತಿಕವಾಗಿ ಕೇಳಿ, ನೀವು ಖುಷಿಯಾಗಿದ್ದೀರಾ ಅಂತ ಕೇಳಿ, ಪರ್ಸ್ನಲಿ. ಎಲ್ಲರ ಕಡೆ ಕೇಳಿದ್ರೆ ಇಲ್ಲ ಖುಷಿಯಾಗಿದ್ದಾರ ಅಂತಾನೆ ಹೇಳ್ತಾರ. ವೈಯಕ್ತಿಕವಾಗಿ ಕೇಳಿ ನೋಡಿ ಏನ್ ಹೇಳ್ತಾರೆ. ಎಲ್ ಖುಷಿ ಹೇಳ್ತಾರೆ, ಟೆನ್ಷನ್ ಅಲ್ಲಿ ಇದ್ದಾರೆ ಅಂತ ಹೇಳ್ತಾರಲ್ವಾ? ಹೌದು. ನಮ್ಮ ವೈಯಕ್ತಿಕ ಜೀವನವನ್ನ ನೋಡಿ, ನಮ್ಮಲ್ಲಿ ಹಣ ಎಷ್ಟು ಬಂತು, ಹೆಸರು ಕೀರ್ತಿ ಎಷ್ಟು ಬಂತು ಅದಲ್ಲ, ಆಂತರಿಕವಾಗಿ ಯೋಗ ನೀವು ಎಷ್ಟು ಕರೆಕ್ಟ್ ಆಗಿ ಮಾಡ್ತಾ ಹೋಗ್ತಿರೋ, ಹೆಚ್ಚಿನ ಸಮಯ ಎಷ್ಟು ಮಾಡ್ತಾ ಹೋಗ್ತಿರೋ, ವಿಧಿಯಿಂದ ಎಷ್ಟು ಮಾಡ್ತಾ ಹೋಗ್ತಿರೋ, ಅಷ್ಟು ಆಂತರಿಕವಾಗಿ ಏನಾಗಿರ್ತದೆ? ಖುಷಿ ಇರ್ತದೆ. ಕಣ್ಣಿಗೆ ಕಾಣೋದಿಲ್ಲ, ಅದು ನಮ್ಗೆ ಮಾತ್ರ ಗೊತ್ತಾಗ್ತದೆ. ಆ ಒಂದು ಹಗುರತೆ ಅಲ್ವಾ? ನನ್ನ ಕಾಯಿಲೆ ಎಷ್ಟು ಗುಣ ಆಗಿದೆ ಅಂತ ನನಗೆ ಮಾತ್ರ ತಾನೇ ಗೊತ್ತಾಗ್ತದೆ, ಎಷ್ಟು ಹಗುರ ಆಗಿದೆ ಅಂತ ಬಿಟ್ಟು ನಿಮ್ಗೆ ಹೆಂಗ್ ಗೊತ್ತಾಗ್ತದೆ? ಕಾಯಿಲೆ ಬಂದಿರೋದು ನನಗಲ್ವಾ? ಅದಾಗ್ಬೇಕು ಅಂತಂದ್ರೆ ಅದ್ರಲ್ಲಿ ಒಂದು ಕೊಳೆ ಏನಾಗ್ಬೇಕು? ಕ್ಲೀನ್ ಆಗ್ಬೇಕಾಗ್ತದೆ. ಸರಿನಾ? ಓಕೆ, ಕೆಲವೊಬ್ರು ನೋಡ್ಲಿಕ್ಕೆ ಚರ್ಮ ಒಳ್ಳೆ ಬೆಳ್ಳಿಗಿರ್ತಾರೆ, ಒಳಗಡೆ ಹೊಟ್ಟೆ ನೋವು ಇರ್ತದೆ ಅಲ್ವಾ? ಕೆಲವರು ನೋಡ್ಲಿಕ್ಕೆ ಕಪ್ಪಗಿರ್ತಾರೆ, ಅದು ಅವ್ರಿಗೆ ಏನು ಕಾಯಿಲೆ ಇರೋದಿಲ್ಲ. ಯಾರು ಆರೋಗ್ಯವಂತರು? ಅದು ಚರ್ಮಕ್ಕೂ ಆರೋಗ್ಯಕ್ಕೂ ಏನು ಸಂಬಂಧ ಇಲ್ಲ. ಹಾಗೇನೆ ಮನಸ್ಸು ಎಷ್ಟು ಪರಿಶುದ್ಧವಾಗಿದೆ, ಮನಸ್ಸು ಪ್ರತಿ ದಿವಸ ಎಷ್ಟು ಶುದ್ಧವಾಗ್ತಾ ಇದೆ, ಎಷ್ಟು ಆ ಪವಿತ್ರತಾ ಕಾರ್ಯದಲ್ಲಿ ನಾವು ನಿಮಿತ್ತರಾಗಿದ್ದೀವಿ ಹೇಳೋದನ್ನು ನಾವೇನ್ ಮಾಡ್ಬೇಕಾಗ್ತದೆ? ನಾನು ಚೆಕ್ ಮಾಡ್ಬೇಕು. ಬಾಬಾ ಕೊಟ್ಟಿರುವಂತ ಮುರಳಿ ನನಗೆ, ಬೇರೆಯವ್ರಿಗಲ್ಲ, ನನಗೆ ನಾನೇನ್ ಮಾಡ್ತಾ ಹೋಗ್ಬೇಕು? ಚೆಕ್ ಮಾಡ್ತಾ ಹೋಗ್ಬೇಕಾಗ್ತದೆ. ಸರಿನಾ? ಓಕೆ, ಕ್ಲಿಯರ್? ಸರಿ. ನೆಕ್ಸ್ಟ್ ಬೇರೆ ಪ್ರಶ್ನೆ ಏನಾದ್ರು ಇದೆಯಾ? ಬೇರೆ ಪ್ರಶ್ನೆ ಏನಾದ್ರು ಇದೆಯಾ? ಬೇರೆ ಯಾವ್ದಿಲ್ಲ ಅಣ್ಣ.
ಸರಿ, ನಿಮ್ದಲ್ಲ ಮತ್ತೆ ಬೇರೆಯವ್ರದ್ದು. ಹ್ಮ್ ಬೇರೆಯವ್ರ ಕಡೆಯಿಂದ ಪ್ರಶ್ನೆಗಳೇನಾದ್ರು ಇದಾವ? ಓಕೆ, ಯಾರ್ದು ಪ್ರಶ್ನೆ ಇಲ್ಲ ಅಂತಂದ್ರೆ, ಆತ್ಮೀಯರೇ, ರಾಜಯೋಗದಲ್ಲಿ ನಾವ್ ಆಕ್ಚುಲಿ ಏನ್ ಮಾಡ್ಬೇಕು? ಯೋಗ. ಮಾಡ್ಬೇಕಾಗಿರೋದೇನು? ನಾನು ಆತ್ಮನೆಂತ ತಿಳಿದು ಪರಮಾತ್ಮನನ್ನ ನೆನಪು ಮಾಡೋದು. ಹಂಗಂದ್ರೆ ಸದಾ ನಿರಾಕಾರ ಸ್ಮೃತಿಯಲ್ಲಿರೋದು, ಆತ್ಮನ ಸ್ಮೃತಿಯಲ್ಲಿರೋದು. ದೇಹ ಸಹಿತ ದೇಹಕ ಸಬ್ ಸಂಬಂಧ ಭೂಲ್. ದೇಹ ಮತ್ತು ದೇಹದ ಎಲ್ಲ ಸಂಬಂಧವನ್ನ ಮರೆತು ನಿಮ್ಮನ್ನ ನೀವು ಆತ್ಮ ಅಂತ ತಿಳಿದುಕೊಂಡು ನನ್ನನ್ನೇನ್ ಮಾಡ್ಬೇಕು? ನೆನಪು ಮಾಡ್ಬೇಕು. ಯಾವಾಗ? ಪ್ರತಿ ಸಮಯ. ರಾಜಯೋಗದ ಸಮಯದಲ್ಲಿ. ಪೂರ್ತಿ ದಿನ ನಾನು ಅದನ್ನು ಮಾಡ್ತಾ ಇರ್ಲಿಕ್ಕೆ ಆಗೋದಿಲ್ಲ. ಈಗ ಪೂರ್ತಿ ದಿನ ನಾವು ಕರ್ಮ ಮಾಡ್ಬೇಕಾದ್ರೆ ಶರೀರ ಬೇಕೋ ಬೇಡವೋ? ಬೇಕು. ಅವಾಗ ದೇಹ ಸಹಿತ ದೇಹದ ಎಲ್ಲ ಸಂಬಂಧವನ್ನು ಮರೀಲಿಕ್ಕೆ ಆಗತ್ತಾ? ಕಣ್ಣು ಬೇಕು, ಕಿವಿ ಬೇಕು, ಕೈ ಬೇಕು, ಕಾಲು ಬೇಕು, ವ್ಯಕ್ತಿಗಳು ಬೇಕು, ವಸ್ತುಗಳು ಬೇಕು, ವಿಷಯಗಳು ಬೇಕು, ಹೌದು ಅಲ್ವೋ? ಅವಾಗ ಶರೀರ ಬೇಕೋ ಬೇಡವೋ? ಬೇಕು. ಶರೀರಧಾರಿಗಳು ಬೇಕೋ ಬೇಡವೋ? ಬೇಕು. ಪ್ರಪಂಚದಲ್ಲಿದ್ದ ಪಂಚತತ್ವಗಳು, ವಸ್ತುಗಳು, ವ್ಯಕ್ತಿಗಳು, ವಿಷಯಗಳು, ಜ್ಞಾನಗಳು ಬೇಕೋ ಬೇಡವೋ? ಬೇಕು ಅಲ್ವಾ? ಅದಕ್ಕಾಗಿ ಇವತ್ತು ನಾವು ಚರ್ಚೆ ಮಾಡೋಣ, ಏನು ಯಥಾರ್ಥ ರಾಜಯೋಗ ಯಾವುದು? ಅಪನೇಕೋ ಆತ್ಮ ಸಮಜ್ನ ಅಂದ್ರೆ ನೀವ್ ಯಾರು? ಆತ್ಮ. ಬಿಂದು ಬಿಂದು ಅಂತ ಹೇಳೋದಾ? ಹ್ಮ್. ಭ್ರಕುಟಿಯಲ್ಲಿ ಇದ್ದೇನೆ ಅಂತ ಹೇಳೋದಾ? ನಿರಾಕಾರ ಅಂತ ಹೇಳೋದಾ? ನಕ್ಷತ್ರ ಅಂತ ಹೇಳೋದಾ? ಏನು ಅಪನೇಕೋ ಆತ್ಮ ಸಮಜ್ನ ಅಂತಂದ್ರೆ ಏನು? ಆತ್ಮದ ಅನುಭವವನ್ನು ಮಾಡುವುದು. ಹೇಗೆ? ನಿರಾಕಾರ ಸ್ಥಿತಿ, ಅಲ್ಲಿ ಯಾವುದೇ ಸ್ಥೂಲ ದೇಹ ಇಲ್ಲ. ಯಾವುದೇ ಒಂದು ನಾವು ವೃತ್ತಿಯಲ್ಲಿದ್ರೂ ಸಹ ನಮ್ಮ ಮನಸ್ಸು ಸದಾ ನಿರಾಕಾರ ಸ್ಥಿತಿಯಲ್ಲೇ ಇರುತ್ತೆ. ನಿರಾಕಾರ ಸ್ಥಿತಿ ಅಂತಂದ್ರೆ ಏನು? ಅದು ಅತೇಂದ್ರಿಯ ಸುಖ, ಒಂದು ಸುಖದ ಅನುಭವ ಮಾಡ್ತಿರುತ್ತೆ. ಅಲ್ಲಲ್ಲ, ನಿರಾಕಾರ ಸ್ಥಿತಿ ಅಂತಂದ್ರೆ ನನಗೆ ಆಕಾರ ಇಲ್ಲ, ಬಿಂದುನೂ ಇಲ್ಲ, ನಕ್ಷತ್ರನೂ ಇಲ್ಲ, ಅದಕ್ಕೆ ನಿರಾಕಾರ. ಒಂದು ಚೈತನ್ಯ ಶಕ್ತಿ. ಅಲ್ಲ, ನಾನು ಮಾತಾಡ್ತಿರೋ ಒಂದರ ಬಗ್ಗೆನೆ. ಚೈತನ್ಯ ಶಕ್ತಿ ಬೇರೆ, ಅತೀಂದ್ರಿಯ ಸುಖ ಬೇರೆ. ಇವನು ನಿರಾಕಾರ ಸ್ಥಿತಿ ಇರೋದಕ್ಕೆ ನಾನು ಅದರ ಬಗ್ಗೆ ಮಾತ್ರ ಮಾತಾಡ್ತಿದ್ದೇನೆ. ನಿರಾಕಾರ ಸ್ಥಿತಿ ಅಂತಂದ್ರೆ ಅಲ್ಲಿ ಆಕಾರ ಇಲ್ಲ. ನಿರ ಆಕಾರ, ಅಲ್ಲಿ ಆಕಾರ ಇಲ್ಲ. ಯಾವುದೇ ಬಣ್ಣನೋ ಬಿಂದುನೋ ನಕ್ಷತ್ರನೋ ಏನೂ ಇಲ್ಲ. ಇಲ್ಲ. ಅವಾಗ ನಾನು ನಿರಾಕಾರ 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 ಹೇಳ್ತಾ ಇರೋದು, ಅದು ನಿರಾಕಾರನ? ಇಲ್ಲ. ಮತ್ತೆ ನಿರಾಕಾರ ಸ್ಥಿತಿ ಯಾವುದು? ಅದರ ಅನುಭವ ಇರಬೇಕು. ಅದರ ಅನುಭವ ಅಂತಂದ್ರೆ ಏನು? ಅದರ ಅನುಭವ ಅಂತಂದ್ರೆ ಏನು? ಅದು ನಮ್ಗೆ ಟಚ್ ಆಗ್ತಾ ಇರುತ್ತೆ. ಅಲ್ಲ, ಏನದು ನೋಡಿ. ಸ್ಥಿತಿ, ಫಸ್ಟ್ ಸ್ಥಿತಿ ಅಂತಂದ್ರೆ ಏನು ಅದನ್ನು ಮೊದಲು ಚರ್ಚೆ ಮಾಡೋಣ. ಸ್ಥಿತಿ ಅಂತಂದ್ರೆ ಏನು? ಮಗ್ನರಾಗೋದು. ಸ್ಥಿತಿ ಅಂತಂದ್ರೆ ಆತ್ಮ ತನ್ನ ಕರ್ಮ ಇದೆ ಒಂದು ಸ್ಥಿತ ಮಾಡೋದು. ಏನ್ ಮಾಡೋದು? ಆತ್ಮ ಸ್ಥಿತ ಮಾಡೋದು. ಇವಾಗ ಶರೀರ ಹೇಳೋದು ಸಾಧನ ಇದೆ, ಹೌದಾ? ನಾನು ಅದನ್ನು ಕುಳಿಸಿದ್ದೇನೆ. ಎಲ್ಲಿ? ನನ್ನ ಸೀಟ್ನಲ್ಲಿ, ಚೇರ್ ಮೇಲೆ. ಅದು ಅದಕ್ಕೆ ನಾನು ಸ್ಥಿತ ಮಾಡಿದ್ದೇನೆ, ಹೌದಾ? ಓಕೆ. ನಾನು ಅದನ್ನು ನಿಲ್ಲಿಸಿದ್ದೇನೆ, ಅವಾಗ ಏನಾಯ್ತದು? ನಿಲ್ಲುವಂತ ಸ್ಥಿತಿ. ಮಲಗಿದ್ದೇನೆ, ಆವಾಗ ಅದು ಮಲಗುವಂತ ಸ್ಥಿತಿ. ಅಂದ್ರೆ ಸಾಧನವನ್ನ ಆ ರೀತಿಯಲ್ಲಿ ನಾನೇನ್ ಮಾಡಿದ್ದೇನೆ? ಈಗ ನಾನು ಶರ್ಟ್ ಹಾಕೊಂಡಿದ್ದೇನೆ, ಕೈಗೆ ಬಟನ್ ಹಾಕೊಂಡಿಲ್ಲ, ಅದು ಒಂದ್ ರೀತಿ ಸ್ಥಿತಿ. ಅದನ್ನು ಫೋಲ್ಡ್ ಮಾಡ್ಕೊಂಡಿದ್ದೇನೆ, ಅದು ಒಂದ್ ರೀತಿ ಸ್ಥಿತಿ. ಸ್ಥಿತಿ ಅಂತಂದ್ರೆ ಆತ್ಮ ತನ್ನ ಕರ್ಮೇಂದ್ರಿಯವನ್ನ ಒಂದು ಕಡೆಗೆ ಏನ್ ಮಾಡೋದು? ನಿಲ್ಸೋದು, ಸ್ಥಿತ ಮಾಡೋದು. ಅದು ಶರೀರನೇ ಇರ್ಲಿ, ಅದು ಮೊಬೈಲೇ ಇರ್ಲಿ, ಅದು ಮನಬುದ್ಧಿ ಸಂಸ್ಕಾರನೇ ಇರ್ಲಿ, ಯಾವುದೇ ಇದ್ರೂ ಕೂಡ ಆ ಸಮಯಕ್ಕೆ ತಕ್ಕ ಹಾಗೆ ಆತ್ಮ ತನ್ನ ಕರ್ಮೇಂದ್ರಿಯವನ್ನ ತನಗೆ ಬೇಕಾಗಿರುವಂತ ರೀತಿಯಲ್ಲಿ ತನ್ನ ಕಂಟ್ರೋಲಿಂಗ್ ಪವರ್ ತಗೊಂಡ್ಬಿಟ್ಟು ಅದನ್ನೇನ್ ಮಾಡೋದು? ಸ್ಥಿತ ಮಾಡೋದು. ಓಕೆ. ಒಂದ್ಸಲದ ಸ್ಥಿತ ಮಾಡಿದ ಮೇಲೆ ನೆಕ್ಸ್ಟ್ ನಾನು ಅದು ಇಷ್ಟಪಟ್ಟಾಗ್ಲಿನ ಆ ಸ್ಥಿತಿ ಏನಾಗ್ಬೇಕು? ಚೇಂಜ್ ಆಗ್ಬೇಕು. ಈಗ ನಾನು ಶರೀರ ಚೇರ್ ಮೇಲೆ ಕುಳಿಸಿದ್ನಪ್ಪ, ಈ ಸ್ಥಿತಿ ಯಾವಾಗ ಚೇಂಜ್ ಆಗ್ತದೆ? ನನಗ್ ಸಾಕು ಅನ್ನಿಸ್ದಾಗ ನೆಕ್ಸ್ಟ್ ನಾನು ಕಾಲ್ ಮೇಲೆ ಹಾಕ್ಬೋದು, ಕೆಳಗಡೆ ಮಾಡ್ಬೋದು, ನಿಂತ್ಕೊಂಡಿರ್ಬೋದು, ಓಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಆದ್ರೆ ಆ ಸ್ಥಿತಿಗೆ ಆಧಾರ ಯಾರು? ನಾನಾತ್ಮ, ಹೌದಾ? ಶರೀರವನ್ನು ಹೇಗೆ ಕುಳಿಸ್ಬೇಕು, ಹೌದಾ? ಓಕೆ. ಈಗ ನಿಮ್ಮಲ್ಲೊಂದು ಸೀರೆ ಇರ್ತದೆ, ಹೆಂಗ್ ಉಡಬೇಕು ಅದು ಯಾರು ಡಿಸೈಡ್ ಮಾಡೋದು? ನಾನು. ನೀವೇ ಡಿಸೈಡ್ ಮಾಡೋದು. ಹೌದು, ನನ್ನ ಎದುರುಗಡೆ ಮಸಾಲೆ ದೋಸೆ ಇದೆ,
ಅದಲ್ಲಿ ಆಲೂದು ಪಲ್ಯನೂ ಇದೆ, ಪಕ್ಕದಲ್ಲಿ ಸಾಂಬಾರು ಇದೆ, ಅದ್ರಲ್ಲಿ ಚಟ್ನಿನೂ ಇದೆ. ನಾನು ಹೆಂಗ ಬೇಕಾದ್ರೂ ತಿಂತೇನಪ್ಪ, ನನ್ನ ಇಷ್ಟ. ಹೌದಲ್ವೋ? ಕೆಲವೊಬ್ರು ಏನ್ ಮಾಡ್ತಾರೆ, ದೋಸೆ ತಗೊಳ್ತಾರೆ, ಬರೀ ಪಲ್ಯ ಜೊತೆ ಮಾತ್ರ ತಿಂತಾರೆ. ಕೆಲವೊಬ್ರು ಏನ್ ಮಾಡ್ತಾರೆ, ಒಂದ್ಸಲ ಪಲ್ಯ, ಒಂದ್ಸಲ ಸಾಂಬಾರು, ಒಂದ್ಸಲ ಚಟ್ನಿ ಹಾಕೊಂಡು ತಿಂತಾರೆ. ಕೆಲವೊಬ್ರು ಏನ್ ಮಾಡ್ತಾರೆ, ದೋಸೆ, ಪಲ್ಯ, ಚಟ್ನಿ, ಸಾಂಬಾರು ಎಲ್ಲಾನು ಏನ್ ಮಾಡ್ತಾರೆ, ಬಾಯಲ್ಲಿ ಹಾಕೊಳ್ತಾರೆ. ಇನ್ನು ಕೆಲವೊಬ್ರು ಏನ್ ಮಾಡ್ತಾರೆ, ಬರೀ ಪ್ಲೇನ್ ದೋಸೆ ಮಾತ್ರ ತಿಂತಾರೆ, ಅದನ್ನೆಲ್ಲ ಪಕ್ಕದಲ್ಲಿ ಇಡ್ತಾರೆ. ನೀನ್ ಯಾಕೆ ಹಿಂಗ ತಿಂದೆ? ನನ್ನಿಷ್ಟ, ನಾನು ಹೆಂಗ್ ಬೇಕಾದ್ರೂ ತಿಂತೇನೆ ಅಲ್ವಾ? ಎಲ್ಲಾ ತಿಂದಾದ್ಮೇಲೆ ಬರೀ ಸಾಂಬಾರ್ ಮಾತ್ರನೂ ಕೂಡ ಏನ್ ಮಾಡ್ಬಿಡ್ಬೋದು, ಕುಡಿಬೋದು. ಇರ್ಬೋದು. ಅದಕ್ಕೆ ಏನ್ ಹೇಳ್ತಾರೆ, ಅವ್ರವ್ರ ಇಷ್ಟ. ಮಸಾಲೆ ದೋಸೆ ತಿನ್ನೋ ಸ್ಥಿತಿ ಅಂತ ಹೇಳ್ತಾರೆ. ಮಸಾಲೆ ದೋಸೆ. ಅದು ಅವ್ರವ್ರ ಇಷ್ಟದ ಪ್ರಕಾರ ಅವ್ರು ತಿಂತಾ ಇದ್ದಾನ ಅವನು ಅಲ್ವಾ? ಸುಮ್ನೆ ಮಸಾಲೆ ದೋಸೆನೆ ತಿಂತಾ ಇರ್ಬೋದು, ಮೊಬೈಲ್ ನೋಡ್ತಾನೆ ತಿಂತಾ ಇರ್ಬೋದು, ಎದುರುಗಡೆ ಹತ್ರ ಮಾತಾಡ್ತಾನೆ ತಿಂತಾ ಇರ್ಬೋದು, ಏನೇ ಇರ್ಲಿ. ಕೆಲವರಿಗೆ ರೋಸ್ಟ್ ಬೇಕು, ಕೆಲವರಿಗೆ ಪ್ಲೇನ್ ಬೇಕು, ಏನೇನೋ ಇಷ್ಟಗಳು. ಅವನವನ ವೈಯಕ್ತಿಕ ಹಿತಾಸಕ್ತಿ. ಹೌದು ಅಲ್ವೋ? ಸ್ಯಾಟಿಸ್ಫ್ಯಾಕ್ಷನ್ ತಕ್ಕಂತೆ ತಿಂತಾರೆ. ತಿಂತಾನ ಅವನು. ಒಬ್ಬೊಬ್ಬರ ಸ್ಥಿತಿನೂ ಕೂಡ ಏನಿರ್ತದೆ, ಒಂದೊಂದು ತರ ಇರ್ತದೆ, ಹಾ. ಭಿನ್ನ ಭಿನ್ನವಾಗಿರ್ತದೆ. ಇವಾಗ ನೆಲದ ಮೇಲೆ ಕೂತ್ಕೊಂಡಾಗದಕ್ಕೆ ನಾವ್ ಹೇಳ್ತೇವೆ ಚಕ್ರಪಟ್ಟೆ ಹಾಕೊಳ್ಳೋದು ಕೂತ್ಕೊಳ್ಳೋ ಸ್ಥಿತಿ ಅಂತ ಹೇಳ್ತೀವಿ. ಹೌದಾ? ವಜ್ರಾಯುಧದಲ್ಲಿ ಕೂತ್ಕೊಂಡ್ರೆ ವಜ್ರಾಸನ ಅಂತ ಹೇಳ್ತೀವಿ ಅಲ್ವಾ? ಚೇರ್ ಮೇಲೆ ಕೂತ್ಕೊಂಡ್ರೆ ಚೇರ್ ಮೇಲೆ ಕೂತ್ಕೊಳ್ಳುವಂತ ಸ್ಥಿತಿ ಅಂತ ಹೇಳ್ತೀವಿ. ಅಂದ್ರೆ ಶರೀರವನ್ನು ಬೇರೆ ಬೇರೆ ರೀತಿಯಲ್ಲಿ ಇಟ್ಟಾಗ ಅದಕ್ಕೆ ಬೇರೆ ಬೇರೆ ರೀತಿ ಸ್ಥಿತಿ ಅಂತ ನಾವು ಹೆಸರಿಟ್ಟಿದ್ದೇವೆ. ಎಸ್, ಎಗ್ರೀಡ್. ಅಗ್ರಿ. ಹಾಗೆ ಸ್ಥಿತಿ ಅಂತಂದ್ರೆ ಏನು ಅಂತಂದ್ರೆ, ಇಲ್ಲಿ ಬಾಬಾ ಹೇಳೋದು, ರಾಜಯೋಗದಲ್ಲಿ ನಿಮ್ಮ ಮನ ಬುದ್ಧಿಯನ್ನ ಎಲ್ಲಿ ಸ್ಥಿತ ಮಾಡಿದಿರಿ, ಮನ ಬುದ್ಧಿಯನ್ನು ಎಲ್ಲಿಟ್ಟಿದ್ದೀರಿ. ಇಲ್ಲಿವರೆಗೆ ನಾವು ಚರ್ಚೆ ಮಾಡಿದ್ದು ಶರೀರದ ಸಾಧನವನ್ನು ಎಲ್ಲಿಟ್ಟಿದ್ದೀವಿ ಅಂತ. ಅದ ರಾಜಯೋಗದಲ್ಲಿ ಆತ್ಮ ಮಾಲೀಕ ತನ್ನ ಸೂಕ್ಷ್ಮ ಕರ್ಮೇಂದ್ರಿಯವಾದಂತ ಮನಬುದ್ಧಿಯನ್ನ ಎಲ್ಲಿ ನಾನೇನ್ ಮಾಡಿದ್ದೇನೆ, ಸೆಟ್ ಮಾಡಿ ಸ್ಥಿತ ಸ್ಥಿತ ಮಾಡಿ. ಮಾಡಿದ್ದೇನೆ. ಮೊದ್ಲು ಎಲ್ಲಿ ಸ್ಥಿತ ಮಾಡಿದ್ದೆ ನಾನು ಮನಸ್ಸು ಬುದ್ಧಿಯನ್ನ? ಮೊದಲು ಹೊರಗಡೆ ಎಲ್ಲ ಸ್ಥಿತ ವಿಚಾರ ವಿಷಯಗಳಲ್ಲಿ. ನಾನು ಶರೀರ ಅಂತ ಸ್ಥಿತ ಮಾಡಿದ್ದೆ. ಏನಂತ ಸ್ಥಿತ ಮಾಡಿದ್ದೆ? ಶರೀರ. ನಾನು ಶರೀರ, ನಾನು ಮಹಿಳೆ, ನಾನು ಪುರುಷ, ನಾನು ಸ್ತ್ರೀ, ನಾ ಡಿಗ್ರಿ ಹೋಲ್ಡರ್, ನಾನು ಬೆಂಗಳೂರಿನಲ್ಲಿ ಇದ್ದೇನೆ. ಇದು ಸ್ಥಿತ ಮಾಡಿದ್ನೋ ಇಲ್ವೋ? ಹೌದು. ಅದು ಸರಿನೋ ತಪ್ಪೋದ ಆಮೇಲಿನ ವಿಷಯ. ಹಾಗೆ ಸ್ಥಿತ ಮಾಡಿದ್ದೆ ತಾನೆ. ಅವಾಗ ಅದು ಸ್ಥಿತ ಮಾಡಿದ್ದು ಸರಿ ಇತ್ತ? ಅದು ತಪ್ಪು. ತಪ್ಪು. ಸರಿ, ಓಕೆ. ಅದು ತಪ್ಪು ಅಂತ ಗೊತ್ತಾದಾಗ ನಾನು ಶರೀರ ಅಲ್ಲ, ನಾನು ಯಾರು? ಆತ್ಮ. ಆವಾಗೇನು ಸ್ಥಿತ ಮಾಡಿದೆ ನಾನು? ಪರಮಾತ್ಮನ ಜೊತೆಗೆ. ಪರಮಾತ್ಮ ಆಮೇಲೆ ಬಿಡಿ, ಮೊದ್ಲು ಆತ್ಮನ ಬಗ್ಗೆ ಬರಿ. ಆತ್ಮವನ್ನು ಹೆಂಗ್ ಸ್ಥಿತ ಮಾಡಿದ್ರಿ? ಅಷ್ಟು ಅದರ ಸೀಟ್ ನಲ್ಲಿ ಸ್ಥಿತ ಮಾಡಿ. ನಾನು ಬ್ರಕುಟಿಯಲ್ಲಿದ್ದೇನೆ, 1.5 ಇಂಚ್ ಒಳಗಡೆಗಿದ್ದೇನೆ, ನಾನು ಬಿಂದುವಾಗಿದ್ದೇನೆ, ನಕ್ಷತ್ರ ಆಗಿದ್ದೇನೆ, ಅಜರ ಅಮರ ಅವಿನಾಶ ಆಗಿದೆ. ಹಿಂಗೆ ಸ್ಥಿತ ಮಾಡಿದೆ ನಾನು. ಹೌದಾ? ಹೌದು ತಾನೆ? ಹೌದು. ಹೀಗೆ ಮನ ಬುದ್ಧಿಯನ್ನು ಎಲ್ಲಿ ತಂದಿಟ್ಟೆ ನಾನು? ಬ್ರಕೂಟಿಯಲ್ಲಿ 1.5 ಇಂಚ್ ಒಳಗಡೆಗೆ ಬಿಂದುವಿನಲ್ಲಿ ಇಡುವಂತ ಪ್ರಯತ್ನವನ್ನು ಮಾಡಿದೆ. ಯಾವ್ದನ್ನ? ಆತ್ಮನ ಮನಬುದ್ಧಿಯನ್ನ ಆತ್ಮನಲ್ಲಿ ಇಡುವಂತ ಪ್ರಯತ್ನವನ್ನ ಮಾಡಿದೆ. ಅಲ್ಲಿ ಸ್ಥಿತ ಮಾಡಿದೆ, ಆತ್ಮನಲ್ಲಿ 1.5 ಇಂಚ್ ಒಳಗಡೆ. ಓಕೆ. ಈಗ ನಾನು ಮಾತಾಡ್ತಿರೋದು ಯಾವ ಸ್ಥಿತಿ ಬಗ್ಗೆ? ನಿರಾಕಾರ ಸ್ಥಿತಿ ಬಗ್ಗೆ. ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೇನೆ? ನಿರಾಕಾರ ಸ್ಥಿತಿ. ಆವಾಗಲ್ಲಿ 1.5 ಇಂಚು ಇಲ್ಲ, ಬಿಂದುನೂ ಇಲ್ಲ, ಪ್ರಕಾಶನೂ ಇಲ್ಲ, ಕಿರಣನೂ ಇಲ್ಲ, ಬಣ್ಣನೂ ಇಲ್ಲ ಅಲ್ವಾ? ಅಲ್ಲೇನಿದೆ? ಆಕಾರ ಇಲ್ಲ. ಮೊದಲು ಶಬ್ದ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಿರಾಕಾರ ಸ್ಥಿತಿ ಅಂದ್ರೆ ಅಲ್ಲಿ ಆಕಾರ ಇಲ್ಲ ಅಷ್ಟೇ. ಏನಿಲ್ಲ? ಆಕಾರ ಕೂಡ ಇಲ್ಲ. ಯಾವುದೇ ಆಕಾರ ಇಲ್ಲ, ಬಿಂದುನೂ ಇಲ್ಲ, ಬಣ್ಣನೂ ಇಲ್ಲ, ಶರೀರನೂ ಇಲ್ಲ, ಸ್ತ್ರೀನೂ ಇಲ್ಲ, ಏನೂ ಇಲ್ಲ. ಯಾವುದೇ ರೀತಿ ಆಕಾರ ಇಲ್ಲದೆ ಇರುವಂತ ಸ್ಥಿತಿಗೆ ಏನ್ ಹೇಳ್ತಾರೆ? ನಿರಾಕಾರ ಸ್ಥಿತಿ. ಓಕೆನಾ? ಅತೀಂದ್ರಿಯ ಸುಖದ ಸ್ಥಿತಿ ಬೇರೆ, ಗೊತ್ತಿರ್ಲಿ, ಅದು ಬೇರೆ. ಇಲ್ಲಿ ನಿರಾಕಾರದಲ್ಲಿ ನಿಮ್ಮ ಬಗ್ಗೆ ಆಗ್ಲಿ ಪರಮಾತ್ಮನ ಬಗ್ಗೆ ಆಗ್ಲಿ ಯಾವುದೇ ಆಕಾರವನ್ನು ನಾನು ಮನಸ್ಸಿನಲ್ಲಿ ಪರಿಕಲ್ಪನೆ, ಯೋಚನೆ, ಚಿಂತನೆಯನ್ನು ನಾನು ಮಾಡಿಕೊಂಡಿಲ್ಲ. ನಾನು ಯಾರು? ಆತ್ಮ. ಒಂದು ಶಕ್ತಿ. ನಾನು ಯಾರು? ಶಕ್ತಿ. ಒಂದು ಶಕ್ತಿ. ಓಕೆ. ಇಲ್ಲಿ ಪ್ರಶ್ನೆ, ಅಪನೇಕೋ ಆತ್ಮ ಸಮಜನ ಅಂತಂದ್ರೆ ಏನು? ಒರಿಜಿನಲ್ ಅಪನೇಕೋ ಆತ್ಮ ಸಮಜನ ಅಂತಂದ್ರೆ ಏನು? ನನ್ನನ್ನ ಆತ್ಮನೆಂದು ತಿಳಿಯೋದು ಅಂದ್ರೆ ಏನು? ತಿಳಿದು ಮುಂದೆ ಆಮೇಲೆ ನೋಡೋಣ. ತಿಳಿಯೋದು ಅಂತಂದ್ರೆ ಏನು? ಅದರ ಅರ್ಥ ನಾನು ಆತ್ಮ. ಆ ಸ್ಥಿತಿ ಏನು ಅಂತ ನಾನು ಕೇಳೋದು. ಇವಾಗ ನೋಡಿ, ಚೇರ್ ಮೇಲೆ ನಾನು ಕೂತ್ಕೊಂಡ ನನಗೊಂದು ಅನುಭವ ಆಗ್ತದೋ ಆಗಲ್ವ?
ಆಗುತ್ತೆ. ನಿಂತ್ಕೊಂಡಾಗ ಒಂದು ಅನುಭವ ಆಗತ್ವಾಗಲ್ವ? ಆಗುತ್ತೆ. ಶರೀರವನ್ನ ಚಳಿಲ್ ಕರ್ಕೊಂಡು ಹೋದಾಗ ಒಂದು ಅನುಭವ ಆಗ್ತದ ತಾನೆ? ಆಗುತ್ತೆ. ನಾಲ್ಗೆ ಮೇಲೆ ಗುಲಾಬ್ ಜಾಮೂನ್ ಇಟ್ಟಾಗ ಒಂದು ಅನುಭವ ಆಗ್ತದ ತಾನೆ? ಆಗುತ್ತೆ. ಹಾಗೆ ಮನ ಬುದ್ಧಿಯನ್ನು ಕೂಡ ಎಲ್ಲ ಒಂದ್ ಕಡೆ ಸೆಟ್ ಮಾಡಿದಾಗ ಅನುಭವ ಆಗ್ಬೇಕಲ್ವಾ? ಆಗ್ಬೇಕಾ ಬೇಡವಾ? ಆಗುತ್ತೆ. ಹಾಗಿದೆ ಅಪನೇಕೋ ಆತ್ಮ ಸಮಜನ ಹೇಳೋದೂನು ಕೂಡ ಒಂದು ಸ್ಥಿತಿ ಅಂದ ಮೇಲೆ ಅಲ್ಲೊಂದು ಅನುಭವ ಆಗ್ಬೇಕಲ್ವಾ? ಏನದು ಅನುಭವ? ಆ ಅನುಭವ ಆಗುವ ಮೊದಲು ನಾನು ಅದನ್ನ ಹೇಗೆ ಸ್ಥಿತ ಮಾಡಬೇಕು? ಶರೀರವನ್ನ ತಗೊಂಡು ಚೇರ್ ಮೇಲೆ ಕುಳಿಸಿದಾಗ ತಾನೇ ಒಂದು ಅನುಭವ ಆಗ್ತದೆ. ಹಿಂದ್ಗಡೆ ದಿಂಬು ಇಟ್ಕೊಂಡಾಗ ತಾನೇ ಒಂದು ಅನುಭವ ಆಗ್ತದೆ. ಕಾಲಲ್ಲಿ ಒಂದು ಸ್ಟೂಲ್ ಇಟ್ಕೊಂಡಾಗ ತಾನೇ ಒಂದು ಅನುಭವ ಆಗ್ತದೆ. ಅಂದ್ರೆ ಆ ಅನುಭವ ಆಗುವ ಮೊದಲು ನಾನು ಕರ್ಮೇಂದ್ರಿಯವನ್ನ ಆ ರೀತಿ ಸೆಟ್ ಮಾಡಿರ್ಬೇಕು. ಮಾಡಬೇಕಾಗ್ತದೆ, ಸಿತ ಮಾಡಬೇಕಾಗ್ತದೆ. ಸಿತ ಮಾಡಿ ಆದ್ಮೇಲೆ ಅಲ್ಲಿ ಕರ್ಮ ಮುಗಿದ ಮೇಲೆ ಕರ್ಮದ ಫಲದ ಅನುಭವ ನನಗೆ ಬರ್ತದೆ. ಆಗ್ತದೆ. ಇಲ್ಲಿ ನಾವು ರಾಜಯೋಗದಲ್ಲಿ ಮಾಡುವಂತದ್ದೇನು? ಮನ ಬುದ್ಧಿ. ಯಾವುದು? ಮನ ಬುದ್ಧಿ. ಆ ಸ್ಥಿತ ಮಾಡಬೇಕಾದ್ರೆ ಶರೀರ ಆಗ್ಲಿ, ಧನ ಆಗ್ಲಿ, ಜನ ಆಗ್ಲಿ ಬರಕೂಡದು. ಎಸ್ ಆರ್ ನೋ? Yes. ಏನು ನೀವು ಆತ್ಮಿಕ ಸ್ಥಿತಿಯಲ್ಲಿ ಬರ್ತೀರೋ ಅಲ್ಲಿ ಕಣ್ಣು, ಕಿವಿ, ಹಾಡು, ಲೈಟು ಇದ್ಯಾವುದು ಕೂಡ ಇರಬಾರ್ದು. ಬರಬಾರ್ದು. ಯಾವ್ದು ಇರಬೇಕು? ಕೇವಲ ನಿರಾಕಾರ ಸ್ಥಿತಿ. ಮನ ಬುದ್ಧಿ ಮಾತ್ರ ಇರ್ಬೇಕು. ಸೂಕ್ಷ್ಮ ಇರ್ಬೇಕು. ಕರ್ಮೇಂದ್ರಿಯವನ್ನ ಮಾತ್ರ ನೀವು ತಗೊಳ್ಬೇಕು. ಬಾಬಾ ಸ್ಪಷ್ಟವಾಗಿರ್ತಾರೆ, ದೇಹ ಸಹಿತ ದೇಹ ಸಂಬಂಧ ಭೂಲ್. ರಾಜಯೋಗದ ದೇಹ ಮತ್ತು ದೇಹದ ಎಲ್ಲ ಸಂಬಂಧ ಯಾವುದು? ದೇಹದ ಸಂಬಂಧ ಅಂದ್ರೆ ತನು, ಧನ, ಜನ. ಜನ. ಸ್ಥೂಲ ಪ್ರಪಂಚದ ಎಲ್ಲಾ ಜ್ಞಾನ ಇದು ಯಾವುದನ್ನು ಕೂಡ ನೀವು ರಾಜಯೋಗದಲ್ಲಿ ತರುವ ಹಾಗೆ ಇಲ್ಲ. ನೀನ್ ಯಾರು? ಆತ್ಮ ಶಕ್ತಿ. ಅಂದ್ರೆ ಒಂದು ನಿರಾಕಾರ ಶಕ್ತಿ. ನಿರ್ಬಂಧನವಾಗಿರುವಂತ ಒಂದು ಶಕ್ತಿ. ನಿರ್ಬಂಧನ. ಯಾವುದೇ ಬಂಧನ ಇಲ್ಲ, ಯಾವುದೇ ಚಿಂತೆ ಇಲ್ಲ, ಯಾವುದೇ ಯೋಚನೆ ಇಲ್ಲ, ಯಾವುದೇ ಟೆನ್ಷನ್ ಇಲ್ಲ, ಯಾವುದೇ ಖುಷಿ ಇಲ್ಲ, ಏನು ಇಲ್ಲ. ಒಂದೇನೋ ಶಕ್ತಿ. ಶಕ್ತಿ ಒಂದು ನಿರಾಕಾರ. ಒಂದು ಶಕ್ತಿ. ನಿರಾಕಾರನು ಬರಬಾರ್ದಲ್ಲ. ನಿರಾಕಾರ ಅಂತಂದ್ರೆ ಆಕಾರ ಇಲ್ಲ, ಆಕಾರ ಇಲ್ಲ, ಆಕಾರ ಇಲ್ಲ, ಅದೂನು ಒಂದು ಎಳಿತದ ನನ್ಗೆ. ಬಂಧನ ಆಗುತ್ತೆ. ನಿರಾಕಾರ ಹೇಳದೆ ಒಂದು ಎಳೆದ ಹಾಕ್ಬಿಡ್ತದೆ ಹೌದು. ಅಲ್ವಾ? ಸುಮ್ಮನೆ ಶಾಂತ ಅಷ್ಟೇ. ಓಕೆನಾ? ಅಂದ್ರೆ ಯಾವುದೇ ಕಡೆಗೆ ಬಂಧನ, ಯೋಚನೆ, ಚಿಂತನೆ, ಪುರುಷಾರ್ಥ, ಸೇವೆ ಇಲ್ದೇನೆ ಒಂದು ಹೊಸ ಕರ್ಮ ಮಾಡ್ಲಿಕ್ಕೆ ರೆಡಿ ಆಗಿರುವಂತ ಒಂದು ಶಕ್ತಿ. ಹೀಗೆ ಮಾಡ್ಬೇಕು, ಹಂಗೆ ಮಾಡ್ಬೇಕು ಅಂತ ನಾನು ಯಾವುದೇ ಸಂಕಲ್ಪನೂ ಮಾಡಿಲ್ಲ, ನಿರ್ಣಯನೂ ಮಾಡ್ತಾ ಇಲ್ಲ, ಕರ್ಮನೂ ಕೂಡ ಮಾಡ್ತಾ ಇಲ್ಲ. ಏನಾಗಿದ್ದೇನೆ ಇವಾಗ? ಒಂದು ಶಕ್ತಿ ಶಕ್ತಿ ಆಗಿದ್ದೇನೆ, ಶಕ್ತಿ ಆಗಿದ್ದೇನೆ ಅಷ್ಟೇ. ನೀವು ಯಾರ ಜೊತೆಗೂ ಜೋಡಣೆ ಆಗಿಲ್ಲ. ಓಕೆ. ಅಪನೇಕೋ ಆತ್ಮ ಸಮಜೋ ಅಂದ್ರೆ ನಿರ್ಬಂಧನ. ಅಂದ್ರೆ ಈ ಪ್ರಪಂಚದಲ್ಲಿ ನನ್ನದು ಅಂತ ಏನೂ ಇಲ್ಲ. ಯಾವುದ್ರ ಜೊತೆಗೂ ಆತ್ಮ ಮನ ಬುದ್ಧಿಯ ಮೂಲಕ ಜೋಡಣೆ ಆಗಿಲ್ಲ. ಈಗ ಬರೀ ಆತ್ಮ ಅಂತಂದ್ರೆ ನೀವೆಲ್ಲೂ ಮನಸ್ಸು ಬುದ್ಧಿ ಇಟ್ಟಿಲ್ಲ ಅಂದ್ರೆ ನಿಮ್ಗೇನು ಅನುಭವ ಆಗೋದಿಲ್ಲ. ಓಕೆ. ಅಪನೇಕ ಆತ್ಮ ಸಮಜನ ಅಂತಂದ್ರೆ ಏನು? ನೀವು 5,000 ವರ್ಷದ ಯಾವುದೇ ಪಾತ್ರ, ಪರಮಧಾಮ, 3 ಲೋಕ ಯಾವ್ದು ಜೊತೆಗೂ, ಪುರುಷಾರ್ಥ ಸೇವೆ ಯಾವ್ದು ಜೊತೆಗೂ ನೀವು ಕನೆಕ್ಟ್ ಆಗಿಲ್ಲ. ಎಲ್ಲ ಯಾವ ಜೊತೆ ಕನೆಕ್ಟ್ ಆಗಿಲ್ಲ. ಒಂದು ಫ್ರೆಶ್ ಏನು? ಈಗ ಒಂದು ನೀರು ಫ್ರೆಶ್ ಆಗಿದೆ, ಅದನ್ನೇನ್ ಮಾಡ್ಬೋದು? ಹೇಗ್ ಬೇಕಾದ್ರೂ ಉಪಯೋಗಿಸ್ಬೋದು. ಟೀ ಮಾಡಿ, ಕಾಫಿ ಮಾಡಿ, ಸ್ನಾನ ಮಾಡಿಸಿ, ಪಾತ್ರೆ ತೊಳಿರಿ, ಬಿಸಿ ಮಾಡಿ, ತಂಪು ಮಾಡಿ, ಐಸ್ ಮಾಡಿ, ಏನು ಬೇಕಾದ್ರೂ ಮಾಡ್ಬೋದು. ನಿಮ್ಮ ಹತ್ರ ನೀರಿದೆ ಅಷ್ಟೇ. ಅದಕ್ಕೆ ಬಣ್ಣ ಹಾಕಿದ್ರೆ ಬಣ್ಣ ಬರ್ತದೆ, ರುಚಿ ಆಗ್ತದೆ, ಬಿಸಿ ಆಗ್ತದೆ, ತಣ್ಣಗಾಗ್ತದೆ. ಅದು ನಿಮ್ಮ ಎದುರುಗಡೆಗೆ ರೆಡಿ ಇದೆ. ಅದನ್ನ ಹೆಂಗ್ ಉಪಯೋಗ ಮಾಡ್ಬೇಕು ನಿರ್ಣಯ ನಿರ್ಧಾರ ಯಾರ್ದು? ನಿಮ್ದು. ಓಕೆ. ಈಗ ನೀವ್ಯಾರು? ಶಕ್ತಿ. ಒಂದು ಶಕ್ತಿ. ಯಾವ ಶಕ್ತಿ? ನಿರಾಕಾರ ಚೈತನ್ಯ ಶಕ್ತಿ. ಯಾವ ಶಕ್ತಿ? ಚೈತನ್ಯ ಶಕ್ತಿ. ಹಂಗಂದ್ರೆ ನೀವ್ ಯಾವ್ದ್ರ ಜೊತೆಗೆ ಜೋಡಣೆ ಆಗ್ತಿರೋ ಅದು ನಿಮ್ಗೆ ಅನುಭವ ಆಗ್ತದೆ. ಚೈತನ್ಯ ಅಂತಂದ್ರೇನು? ಅದಕ್ಕೆ ಅನುಭವ ಆಗತ್ತೆ. ಅದ ಜಡಕ್ಕೇನಾಗುದಿಲ್ಲ, ಅನುಭವ ಆಗೋದಿಲ್ಲ. ಜಡಕ್ಕೆ ಅನುಭವ ಆಗುದು. ಅನುಭವ ಯಾವ್ದಕ್ಕೆ ಆಗ್ತದೆ? ಚೈತನ್ಯಕ್ಕೆ. ಯಾವ್ದ್ರ ಜೊತೆಗೆ ಜೋಡಣೆ ಆಗಿದೆ, ಅದು ರುಚಿ ಇರ್ಬೋದು, ಸ್ಪರ್ಶ ಇರ್ಬೋದು, ವಾಸನೆ ಇರ್ಬೋದು, ಇದು ಏನಾದ್ರೂ ಇರ್ಬೋದು, ಅದಕ್ಕೆ ಅನುಭವ ಆಗ್ತದೆ. ಆವಾಗ ಆ ಶಕ್ತಿಯಲ್ಲಿ ಅದರ ಪರಿವರ್ತನೆ, ಬದಲಾವಣೆ ಕಂಡು ಬರ್ತದೆ. ಅರ್ಥ ಆಯ್ತಾ? ಓಕೆ. ಈಗ ಆತ್ಮ ಒಂದು ನಿರಾಕಾರ ಶಕ್ತಿ. ನೀವು ಯಾರ ಜೊತೆ ಜೋಡಣೆ ಆಗಿದ್ದೀರಿ?
ಹೌದು ತಾನೆ? ಬಾಬನಲ್ಲಿ ಏನಿದೆ? ಸಪ್ತಮ ಸಪ್ತಗುಣ ಅವಾಗ ನಿಮ್ಗೆ ಏನು ಅನುಭವ ಆಗ್ಬೇಕು? ಅದೇ ಅನುಭವ. ಸಪ್ತಗುಣ ವಿಷಯ ಮುಗೀತಿಷ್ಟೇ. ನೀವು ಕೋರ್ಸ್ 29 ದಿವಸನಾದ್ರೂ ತಗೊಳ್ಳಿ, 3 ದಿನನಾದ್ರೂ ತಗೊಳ್ಳಿ, ವಿಷಯ ಇಷ್ಟೇ. 3 ದಿನ ಅಲ್ಲ, 3 ನಿಮಿಷದಲ್ಲೇ ಮುಗಿಸ್ಬೋದು. ಸರಿನಾ? ಏನ್ ಹೇಳಿ? ಅಪನೆ ಕೋ ಆತ್ಮ ಸಮಜ್ ಮುಜ್ ಬಾಪ್ ಕೋ. ಯಾದ್ ಕರ್. ಹಾ, ನೀನು ಒಂದು ಶಕ್ತಿ ಯಾರ ಜೊತೆಗೆ ಸೇರಿದೀಯಾ? ಬಾಬುನ್ ಜೊತೆ. ಮನಸ್ಸು ಬುದ್ಧಿನ ಯಾರ ಹತ್ರ ಇಟ್ಟಿದೀಯಾ? ಬಾಬಾ ಬಾಬು ಅವ್ರ ಜೊತೆ. ಮುಂದಿನ ಕೆಲಸ ಬಾಬಂದು. ಅಷ್ಟೇ. ಹಿಂದೆ ಅವನು ಸ್ವಚ್ಛ ಮಾಡ್ತಾರೋ, ವಿಕರ್ಮ ವಿನಾಶ ಮಾಡ್ತಾರೋ, ಶಕ್ತಿಯನ್ನು ವಿಶ್ವ ಕೊಡ್ತಾರೋ, ಎಲ್ಲಾ ಶಕ್ತಿಗಳನ್ನ ಪಾಸ್ ಮಾಡ್ತಾರೋ, ವಿಶ್ವ ಕಲ್ಯಾಣ ಮಾಡ್ತಾರೋ, ಯಾವುದೋ ಆತ್ಮಗಳಿಗೆ ಕೊಡ್ತಾರೋ, ಅದು ನಿಮ್ಗೆ ಸಂಬಂಧಪಟ್ಟ ವಿಷಯ ಅಲ್ಲ. ನಿಮಗೆ ವಿಷಯ ಏನು? ಓನ್ಲಿ ಶಕ್ತಿ. ನೀವು ಬಾಬನ ಜೊತೆಗೆ ಜೋಡಣೆ ಆಗಿದ್ದೀರಾ. ಬಾಬನ ಶಕ್ತಿ ನಿಮ್ಮ ಮೂಲಕ ಹೊರಗಡೆಗೆ ಹೋಗಿದೀಯಾ? ಹೋಗ್ತಾ ಇದೆಯಾ, ಪಾಸ್ ಆಗ್ತಾ ಇದೆಯಾ, ಅದು ಮಾತ್ರ ನಿಮ್ಗೆ ಏನಾಗ್ಬೇಕು? ಗೊತ್ತಾಗ್ಬೇಕು. ಅದ ಪಾಸ್ ಆಗ್ತಾ ಇದೆ ಅಂದ್ರೆ ಯೋಗ ಆಗಿದೆ ಅಂತ ಲೆಕ್ಕ. ಪಾಸ್ ಆಗ್ತಾ ಇಲ್ಲ ಅಂತಂದ್ರೆ ನಿಮ್ಗೆ ಅನುಭವ ಆಗ್ತಾ ಇಲ್ಲ. ಆಗೋದಿಲ್ಲ. ಒಂದು ಪಾತ್ರೆ ಇದೆ, ಓಕೆನಾ? ಸರಿ, ಒಂದು ಪಾತ್ರೆಯನ್ನ ನಾನು ಅಡಿಗೆ ಮಾಡಬೇಕು ಅಂತ ಬೆಂಕಿ ಮೇಲೆ ಇಡ್ತೇನೆ. ಎಲ್ಲಿಡ್ತೇನೆ? ಬೆಂಕಿ ಮೇಲೆ. ಬೆಂಕಿ ಮೇಲೆ ನಾನು ಪಾತ್ರೆಯನ್ನ ಇಟ್ಟಾಗ ಸಾಂಬಾರ್ ರೆಡಿ ಆಗತ್ತೆ, ಬಿಟ್ರೆ ಪಾತ್ರೆ ಬಿಸಿ ಆಗೋದಿಲ್ಲ, ಪಾತ್ರೆಗೆ ಬಿಸಿ ಅನುಭವ ಆಗೋದಿಲ್ಲ. ಆಗುತ್ತೆ, ಪಾತ್ರೆ ಕೂಡ ಬಿಸಿ ಆಗುತ್ತೆ. ಯಾಕಾಗ್ಬೇಕು? ಟ್ರಾನ್ಸ್ಫರ್ ಅಲ್ಲಿಂದನೇ ಆಗ್ಬೇಕಲ್ಲ, ಬೆಂಕಿ ಎಲ್ಲಿಂದ ಟ್ರಾನ್ಸ್ಫರ್ ಆಗ್ಬೇಕು? ಪಾತ್ರೆ ಮುಖಾಂತರ. ಪಾತ್ರೆ ಬಿಸಿ ಆಗಿಲ್ಲ, ಸಾಂಬಾರ್ ರೆಡಿ ಆಗತ್ತೋ ಆಗಲ್ವೋ? ಆಗೋದಿಲ್ಲ. ಆಗೋದಿಲ್ಲ. ಪಾತ್ರೆ ಬಿಸಿ ಆಗ್ಲೇಬೇಕಾ? ಆ ಪಾತ್ರೆನ ಐಸ್ ಕ್ರೀಮ್ ಮಾಡಬೇಕು ಅಂತ ನಾನೇನ್ ಮಾಡ್ತೇನೆ, ಫ್ರಿಡ್ಜ್ ಒಳಗಡೆ ಇಡ್ತೇನೆ. ಆವಾಗ ಐಸ್ ಕ್ರೀಮ್ ರೆಡಿ ಆಗ್ತದೆ ಹೊರತು ಪಾತ್ರೆ ತಣ್ಣಗಾಗೋದಿಲ್ಲ. ಪಾತ್ರೆ ತಣ್ಣಗಾಗ್ಲೇಬೇಕು. ಆ ಆಗ್ಲೇಬೇಕು. ಆಗ್ಲೇಬೇಕು ತಾನೆ? ಹ. ಅಂದ್ಮೇಲೆ ಭಗವಂತ ಯಾರು? ಬೆಂಕಿ. ಸಪ್ತ ಗುಣಗಳ ಶಕ್ತಿಶಾಲಿ. ಎಲ್ಲಿದ್ದಾರೆ ಅವರು? ಪರಂಧಾಮ. ಪರನ್ನ. ಓಕೆ, ನಿಮ್ಮ ಮೂಲಕ ಭಗವಂತನ ಶಕ್ತಿ ಎಲ್ಲಿಗೆ ಬರಬೇಕು? ಸ್ಥೂಲವ ತನಕ ಬರ್ಬೇಕು, ಇಲ್ಲಿಗೆ ಬರ್ಬೇಕು. ಇಲ್ಲಿ ಅವಶ್ಯಕತೆ ಇದೆ. ನೀವ್ ಯಾರು? ಸಾಧನ. ಹೌದಾ? ನಿಮಗೆ ಅನುಭವ ಆಗಿಲ್ಲ ಅಂದ್ರೆ ಇಲ್ಲಿಗೆ ಎಲ್ಲಿಗೆ ಬರ್ತದದ್ದು? ಪಾತೆನೆ ಬಿಸಿ ಆಗಿಲ್ಲ, ಪಾತೆನೆ ತಂಪಾಗಿಲ್ಲ ಅಂತ ಒಳಗಡೆ ಮಟೀರಿಯಲ್ ತಂಪು ಬಿಸಿ ಆಗತ್ತಾ? ಇಲ್ಲ. ಹಾಗಿದ್ರೆ ಪಾತ್ರೆ ತಂಪು ಬಿಸಿ ಯಾವಾಗ ಆಗ್ತದೆ? ಅದ್ರೊಳಗಡೆ ಇಟ್ಟಾಗ ಫ್ರಿಡ್ಜ್ ಅಲ್ಲಿ ಇಟ್ಟಾಗ ತಂಪು, ಬೆಂಕಿ ಮೇಲೆ ಇಟ್ಟಾಗ ಬಿಸಿ. ಯಾಕೆ? ಅದ್ರ ಗುಣ. ಅದು ಯಾರ ಜೊತೆಗೆ ಜೋಡಣೆ ಆಗಿದ್ದು ಆ ಗುಣ ಅದಕ್ಕೆ ಅನುಭವ ಆಗ್ತಾ ಇದೆ. ಈ ಪರಮಾತ್ಮ ಜೊತೆಗೆ ಇಟ್ಟಾಗ ಸಪ್ತ ಗುಣ, ರಾವಣ ಜೊತೆಗೆ ಇಟ್ಟಾಗ 5 ವಿಕಾರ. ಹೌದು. ಹೌದು ತಾನೆ? ಪಂಚತತ್ವಗಳ ಜೊತೆಗೆ ಇಟ್ಟಾಗ 5 ವಿಕಾರ. ಯಾಕೆ? ಅಲ್ಲಿ ಅದು ತುಂಬಿಕೊಂಡಿದೆ. ತುಂಬಾ ಚಳಿ ಇರ್ತದೆ, ನಾನು ಹೊರಗಡೆ ಹೋಗ್ತೇನೆ, ನನ್ಗೆ ಸೆಕೆ ಆಗ್ತಾ ಇದೆಯಪ್ಪ, ಆಗತ್ತಾ? ಇಲ್ಲ. ಇಲ್ಲ. ಯಾಕೆ? ಪಂಚತತ್ವ ಜೊತೆಗೆ ಹೋಗಿದೀವಿ. ಯಾಕಂದ್ರೆ ನೀವು ಚಳಿಲಿದ್ದೀರಿ. ಇಲ್ಲಿ ನನಗೆ ಸೆಕೆ ಆಗ್ಬೇಕು ಯಾವಾಗ ಅಂತ ನಾನು ಶೊಟ್ರ್ ಹಾಕೊಂಡಿರ್ಬೇಕು, ಅಷ್ಟು ಕ್ಲೋಸ್ ಮಾಡ್ಕೊಂಡಿರ್ಬೇಕು, ಬಿಸಿ ಬಿಸಿ ಚಾ ಕುಡಿಬೇಕು, ಅವಾಗ ಸೆಕೆ ಆಗ್ತಾ ಇರ್ತದೆ. ಅದು ಆಗಬೇಕು ಅಂತಂದ್ರೆ ನೀವು ಅದ್ರ ಜೊತೆ ಕನೆಕ್ಷನ್ ಅಲ್ಲಿ ಇರ್ಬೇಕು. ಇರ್ಬೇಕಲ್ವಾ? ಅದನ್ನು ಬಾಬಾ ಹೇಳೋದು ಏನು ಅಂತಂದ್ರೆ, ನೀವು ರಾಜಯೋಗದಲ್ಲಿ ಕೂತ್ಕೊಂಡಾಗ ನಿಮ್ಮ ಮನ ಬುದ್ಧಿ ಮನಸ್ಸು ಯಾರ ಜೊತೆಗಿದೆ? ಬಾಬುನ್ ಬಾಬನ ಜೊತೆ. ಜೊತೆಗೆ. ಆ ಮನಸ್ಸಿನ ಮೂಲಕ ಭಗವನ ಶಕ್ತಿ ಏನಾಗ್ತಾ ಇದೆ? ಫ್ಲೋ ಆಗ್ತಾ ಇದೆ. ಆಗ್ತಾ ಇದೆ. ಅದಲ್ಲಿ ಆತ್ಮ ಮನಬುದ್ಧಿ ಶುದ್ಧ ಆಗ್ತಾ ಇದೆ. ಶುದ್ಧ ಎಷ್ಟು ಆಗ್ತಾ ಹೋಗ್ತದೋ ಅಷ್ಟು ಬುದ್ಧಿಯ ಮೂಲಕ ಹೊಸ 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 ಅನುಭವಗಳು ನಿಮ್ಗೆ ಏನಾಗ್ತಾ ಇರ್ತವೆ? ಬರ್ತಾ ಹೋಗ್ತದೆ. ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರ್ಬೇಕೇ ಹೊರತು ಉಳಿದಿದ್ದ ಬಗ್ಗೆ ನೀವು ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಬೇಕಾಗಿದ್ದ ಅವಶ್ಯಕತೆ ಇಲ್ಲ. ಇದನ್ನೇ ಇವತ್ತಿನ ಅವ್ಯಕ್ತ ಮುರಳಿಯಲ್ಲಿ ಬಾಬಾ ಹೇಳಿರೋದು. ಅಷ್ಟೇ ತಾನೇ ಬಾಬಾ ಮಾಡ್ಲಿಕ್ಕೆ ಹೇಳಿದ್ದು? ಅಪನೇಕೋ ಆತ್ಮ ಸಮಜ್ ಮುಜ್ ಬಾಪ್ಕೋ ಯಾದ್ ಕರೋ. ಹಾಗಿದ್ರೆ ನಿಮ್ಮ ಮನಸ್ಸನ್ನು ಶುದ್ಧ ಮಾಡೋ ಕೆಲಸ ಯಾರ್ದು? ಪರಮಾತ್ಮ. ವಿಶ್ವ ಪರಿವರ್ತನೆ ಮಾಡೋ ಕೆಲಸ ಯಾರ್ದು? ಬಾಬಾ. ಬಾಬಾ. ಪಂಚತತ್ವ ಕ್ಲೀನ್ ಮಾಡೋ ಕೆಲಸ ಯಾರ್ದು? ಬಾಬಾ. ಅಲ್ವಾ? ನಿಮ್ ಕೆಲಸ ಏನು? ಓನ್ಲಿ ಶಕ್ತಿ ಆಗಿರೋದು. ಬಾಬನ್ ಜೊತೆ ಕನೆಕ್ಟ್ ಆಗಿದ್ರೆ ಆ ಸಮಯದಲ್ಲಿ ನಿಮ್ಮ ಮನಸ್ಸು ಬಾಬನಲ್ಲಿ ಬಿಟ್ಟು ಬೇರೆ ಎಲ್ಲೂ, ಇರಬಾರದು. ಪುರುಷಾರ್ಥದಲ್ಲೂ ಸೇವೆಯಲ್ಲೂ ಯೋಗದ ಬೇರೆ ಬೇರೆ ಲೇವಲ್ ಅಂತಾನು ಅದರಲ್ಲೂ ಕೂಡ ಇರಕೂಡದು. ಕೇವಲ ಏನಾಗ್ತಾ ಇರಬೇಕು?
ಫ್ಲೋ ಆಗ್ತಾ ಇರ್ಬೇಕು. ಹಗುರತೆ. ನಾನು ಸ್ನಾನ ಮಾಡ್ತಿದ್ದೇನೆ, ನನ್ನ ಗಮನ ಏನು? ಸ್ನಾನ ಮಾಡೋದು ಅಷ್ಟೇ ಇರ್ಬೇಕು. ಶರೀರ ಹಗುರ ಆಗ್ತಾ ಇದೆ, ಅಷ್ಟು ಮಾತ್ರ ನಿಮ್ ಕೆಲಸ. ಜ್ವರ ಕಡಿಮೆ ಆಗ್ತದೆ, ಅಷ್ಟು ಮಾತ್ರ ನೋಡಿ. ಯಾವ ಮಾತ್ರೆ ಕೊಟ್ಟಿದ್ದಾರೆ, ಅದು ಪ್ಯಾರಾಸೆಟಮೇಲ ಅಥವಾ ಇನ್ನೊಂದು ಯಾವ್ದೋನೋ, ಅದು ನಿಮಗೆ ಬೇಕಾಗಿಲ್ಲ. ಊಟ ತಿಂತಿದ್ದೀರಿ, ಅದನ್ನ ನಾಲ್ಗೆ ಮೇಲೆ ಇಟ್ಟಾಗ ಏನು ರುಚಿ ಆಗ್ತಾ ಇದೆ, ಹೊಟ್ಟೆ ತುಂಬ, ಇಷ್ಟು ಮಾತ್ರ ನೀವು ನೋಡ್ಬೇಕೇ ಹೊರತು ಉಳಿದಿರೋ ಬಗ್ಗೆ ನೀವೇನ್ ಮಾಡಬಾರ್ದು, ಯೋಚನೆ ಮಾಡ್ಬಾರ್ದು. ಅದೇ ಹೆಸರು ತಗೊಂಡು ನಾವೇನ್ ಮಾಡೋಣ, ಯಾವ ತರಕಾರಿ ಹಾಕೋಣ ಅಂತ ಅದನ್ನ ತಗೊಂಡು ನಾವೇನ್ ಮಾಡೋಣ. ನಮ್ಗೇನಾಗಿದೆ, ಜ್ಞಾನ ಜಾಸ್ತಿ ಆಗ್ಬಿಟ್ಟಿದೆ. ಆ ಸ್ಥಿತಿ, ಈ ಸ್ಥಿತಿ, ಈ ಸ್ಥಿತಿ, ಈ ಸ್ಥಿತಿ. ಯಾವಾಗದು ಸ್ಥಿತಿ? ಬಾಬಾ ನಿಮ್ಮನ್ನ ಉಪಯೋಗ ಮಾಡಿದ ಮೇಲೆ ನಿಮ್ಗೆ ಆ ಸ್ಥಿತಿ ಏನು ಅಂತ ಗೊತ್ತಾಗ್ಬೇಕು. ನಿಮ್ಮ ಮೇಲೆ ಬಾಬಾ ಕರ್ಮವನ್ನ ಮಾಡಬೇಕು, ನಿಮ್ಮ ಮನ ಬುದ್ಧಿಯನ್ನ ಭಗವಂತ ಉಪಯೋಗ ಮಾಡಬೇಕು. ಆಮೇಲೆ ಆ ಸ್ಥಿತಿಯನ್ನು ನಾವು ಕಂಪ್ಯಾರಿಸನ್ ಮಾಡ್ಬೇಕು. ಮಾಡೋ ಮೊದ್ಲಿನ ನಾವೇನ್ ಮಾಡ್ತೇವೆ, ಕನ್ಸು ಕಾಣ್ತಾ ಇರ್ತೇವೆ, ಇದು ಈ ಸ್ಥಿತಿ, ಇದು ಈ ಸ್ಥಿತಿ, ಈ ಸ್ಥಿತಿ, ನಾವು ಸರ್ಟಿಫಿಕೇಟ್ ಕೊಡ್ಕೊಂಡ್ಬಿಡ್ತೀವಿ. ಆ ಸ್ಥಿತಿ ಸ್ಥಿತನೇ ಆಗಿರೋದಿಲ್ಲ. ಬಾಯಲ್ಲಿ ಮಾತ್ರ ಏನಾಗಿರ್ತೀವಿ, ಹೇಳ್ತಿರ್ತೀವಿ. ನಿರಾಕಾರ ನಿರಾಕಾರ, ಬಿಂದು ಬಿಂದು, ಕರ್ಮಾತೀತ ಕರ್ಮಾತೀತ. ಕರ್ಮಾತೀತ ಅಂತಂದ್ರೆ ರಾಜಯೋಗನೂ ಕೂಡ ನಿಮ್ಗೊಂದು ಕರ್ಮ ಅಂತ ಅನ್ಸ್ಬಾರ್ದು. ಅನ್ಸಬಾರದು. 3 ಲೋಕಕ್ಕೆ ಶಕ್ತಿ ಕೊಡುದು ಕೂಡ ನಿಮ್ಗೆ ಕರ್ಮ ಅಂತ ಅನ್ಸಬಾರ್ದು. ಒಂದು ಪಾತ್ರೆ ಒಲೆ ಮೇಲೆ ಇದೆ, ಆವಾಗ ಪಾತ್ರೆಗೆ ಅನ್ಸತ್ತ ನಾನು ಸಾಂಬಾರ ಮಾಡ್ತಿದ್ದೇನೆ ಅಂತ? ಕೇವಲ ಸಾಧನ ಅಷ್ಟೇ ಅದು. ಸಾಧನ ಅಷ್ಟೇ ಅದು. ಹಾಗೆ ನೀವ್ಯಾರು? ಸಾಧನ. ನಾವು ಸಹ ಅದಕ್ಕೆ ಬಾಬಾ ಏನ್ ಹೇಳ್ತಾರೆ, ನಿಮಿತ್ತ. ಏನ್ ಹೇಳ್ತಾರೆ? ನಿಮಿತ್ತ ಅಷ್ಟೇ. ಓಕೆ, ಈಗ ಒಂದು ಪಾತ್ರೆಯನ್ನ ಸಾಂಬಾರ್ ಮಾಡ್ಲಿಕ್ಕೆ ಇಟ್ಟಿದ್ದಾರೆ, ಆವಾಗ ಆ ಪಾತ್ರೆನ ಬೇರೆ ಕೆಲ್ಸಕ್ಕೆ ಉಪಯೋಗ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಸಾಂಬಾರ್ ಜೊತೆಗೆ ಅದರೊಳಗಡೆಗೆ ಎಲ್ಲಾನು ಮಾಡ್ಬೇಕು ಅಂತ ಅದ್ರಲ್ಲಿ ಟೀ ಪೌಡ್ರು ಹಾಕೋದು, ಕಾಫಿ ಪೌಡ್ರು ಹಾಕೋದು, ಕಷಾಯ ಪೌಡ್ರು ಹಾಕೋದು, ಮಜ್ಜಿಗೆನೂ ಹಾಕೋದು, ಎಲ್ಲಾನು ಹಾಕೋದು. ಯಾವ್ದಲ್ಲಿ? ಸಾಂಬಾರ್ ಪೌಡರ್ ಮಾಡೋ ಎಲ್ಲಾನು ಹಾಕ್ಬಿಟ್ಟು ಬಿಸಿ ಮಾಡಿದ್ರೆ ಹೆಂಗಿರ್ತದೆ? ಎಲ್ಲ ಮಿಕ್ಸ್ ಆಗುತ್ತೆ. ಆ ಸಾಂಬಾರ್ ಮಾಡ್ಬಿಟ್ರೆ ನಿಮ್ಗೆ ಬಡಿಸಿದ್ರೆ ಹೆಂಗಿರ್ತದೆ ಊಟ? ಹೊಟ್ಟೆ ನೋವು ಬರ್ತದೆ. ಮತ್ತೆ ನಾವ್ ಮಾಡುವಂತ ಯೋಗ ಹೆಂಗಿರ್ತದೆ? ಅದೇ ತರ ಇದೆ. ಕುತ್ಕೊಳ್ತೀರಿ ರಾಜಯೋಗಕ್ಕಂತ, ನಿಮ್ ಪಾತ್ರೆಯಲ್ಲಿ ಏನೇ ತುಂಬ್ಕೊಂಡಿರ್ತಾರೆ, ನೀವೇ ಚೆಕ್ ಮಾಡ್ಕೊಳ್ಳಿ, ನಾನೇನು ಹೇಳೋದಿಲ್ಲ. ಅಷ್ಟೆಲ್ಲ ಇಟ್ಕೊಂಡ್ಬಿಟ್ಟು ಬಾಬನ್ ಜೊತೆಗೆ ಜೋಡಣೆ ಮಾಡ್ದ, ಅದಕ್ಕೆ ರಾಜಯೋಗ ಅಂತ ಹೇಳ್ತಾರ? ಅಲ್ಲಿ ಭಗವಂತನ ಸಪ್ತ ಗುಣಗಳು ಬಿಟ್ರೆ ಬೇರೆ ಯಾವುದಕ್ಕೂ ಅಲ್ಲಿ ಅವಕಾಶ ಇರಕೂಡದು. ಆದ್ಮೇಲೆ ದಯವಿಟ್ಟು ಕೇಳ್ಕೊಳ್ಳಿ, ದಿನದಲ್ಲಿ ಎಷ್ಟು ಗಂಟೆ ಯೋಗ ಮಾಡ್ದೆ ಹೇಳೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಸಮಯ ಕರೆಕ್ಟ್ ಆಗಿ ಮಾಡ್ದೆ ಹೇಳೋದನ್ನ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟ್ ಆಗಿ ಆ ಸಮಯದಲ್ಲಿ ನಾ ಬಾಬನ ಸಪ್ತ ಗುಣಗಳು ಬಿಟ್ಟರೆ ಬೇರೆದಕ್ಕೆ ಅವಕಾಶ ಇಲ್ಲ. ಟೀ ಮಾಡ್ಲಿಕ್ಕೆ ಶುರು ಮಾಡಿದ ಮೇಲೆ ಟೀ ಮಾಡಿ ಮುಗಿಸೋವರೆಗೂ ಆ ಪಾತ್ರೆ ಯಾವ್ದಕ್ಕೆ ಉಪಯೋಗ ಮಾಡ್ಬೇಕು? ಟೀಗ್ ಮಾತ್ರ. ಕಾಫಿ ಮಾಡ್ಬೇಕು ಅಂತಂದ್ರೆ ಮತ್ತೆ ತೊಳೆದ್ಬಿಟ್ಟೆ ಮಾಡ್ಬೇಕು. ಅದನ್ನ ತೊಳೆದು ಮತ್ತೆ ವಾಪಸ್ ಕಾಫಿ ಇನ್ನೊಂದು ಕೆಲಸ ಶುರು ಮಾಡ್ಬೇಕೆ ಹೊರತು ಆ ಟೈಮ್ನಲ್ಲಿ ಕಾಫಿ ಪೌಡರ್ನ ಅದ್ರಲ್ಲಿ ಎಡಿಷನ್ ಮಾಡುವಾಗಿಲ್ಲ. ಹಾಗೆ ರಾಜಯೋಗದ ಸಮಯದಲ್ಲಿ ನಿಮ್ಮ ಮನಬುದ್ಧಿ ಕೇವಲ ಪರಮಾತ್ಮನಿಗೋಸ್ಕರ ಮಾತ್ರ ಮೀಸಲಾಗಿದೆಯಾ, ಬಾಬಾ ಉಪಯೋಗ ಮಾಡ್ತಾ ಇದ್ದಾರಾ ಅಂತ ನಿಮ್ಗೇನಾಗ್ಬೇಕು? ಚೆಕ್ ಮಾಡ್ಕೋಬೇಕು. ನೋಡೋದು ಅಲ್ಲ, ಬಾಯಲ್ಲಿ ಹೇಳಿಯೋದು ಅಲ್ಲ, ಕೈಯಲ್ಲಿ ಬರೆಯೋದು ಅಲ್ಲ, ಏನಾಗ್ಬೇಕು? ಅನುಭವ ಆಗ್ಬೇಕು. ಏನಾಗ್ಬೇಕು? ಅನುಭವ ಆಗ್ಬೇಕು. ಆವಾಗ ನಿಮ್ಮನ್ನ ನೀವು ರಾಜಯೋಗಿಗಳು ಅಂತ ಕರಿಸ್ಕೋತೀವಿ. ಹೇಳ್ಕೊಳ್ಳಿಕ್ಕೆ ಸಾಧ್ಯ. ಅಂದ್ರೆ ಅದ ಆದಾಗ ಆತ್ಮನಿಗೇನು ಬೇಕೋ ಅದು ಸಿಗ್ತಾ ಇರ್ತದೆ. ಆತ್ಮನಿಗೇನು ಶಾಂತಿ, ಸುಖ, ಆನಂದ, ಪ್ರೀತಿ ಸಿಗ್ತಾ ಇದ್ದಾಗ ಆವಾಗ ಆತ್ಮ ಎಲ್ಲೂ ಹೊರಗಡೆಗೆ ಹೋಗೋದಿಲ್ಲ. ಯಾವಾಗ ವಿಧಿ ಸರಿ ಇಲ್ಲ ಅಂತಂದಾಗ ಆತ್ಮ ಏನ್ ಮಾಡ್ತದೆ? ಹೊರಗಡೆ ಹೋಗುತ್ತೆ. ಮನೇಲಿ ಅಮ್ಮ ಮಾಡಿದ ಅಡಿಗೆ ಚೆನ್ನಾಗಿಲ್ಲ ಅಂದ್ರೆ ಮಗು ಎಲ್ಲಿಗೆ ಹೋಗ್ತದೆ? ಹೊರಗಡೆ ತಿನ್ನಕ್ ಹೋಗುತ್ತೆ. ಬೇಕರಿಗೆ ಹೋಗ್ತದೆ, ಹೋಟೆಲಿಗೆ ಹೋಗ್ತದೆ, ಆನ್ಲೈನಿಗೆ ಹೋಗ್ತದೆ. ಅಮ್ಮ ಮಾಡಿ ಚೆನ್ನಾಗಿದ್ರೆ ಮನೇಲೆ ತಿನ್ನ. ಹೊರಗಡೆಗೆ ಯಾಕೆ ಹೋಗ್ತದದು? ಆಗ್ಲಿ ಸೀರಿಯಸ್ ಆಗಿ ಚೆಕ್ ಮಾಡ್ಕೊಂಡು ನಮ್ಮ ರಾಜಯೋಗ ಸರಿ ಇದೆಯಾ ಏನನ್ನೋದು. ಯಾವ ಕ್ಲಾಸ್ ಮಾಡ್ದು ನಾವು ಮಾಡಿ ಸರಿ ಇಲ್ಲ ಅಂತಾನೆ ಹೇಳೋದೇ ನಿಮ್ ಕೆಲ್ಸ ಅಲ್ವಾ? ಎಷ್ಟು ಮಾಡಿದ್ರು ಕೂಡ ಏನ್ ಹೇಳ್ತೀರಿ ನೀವು? ಸರಿ ಇಲ್ಲ. ಸರಿ ಇದ್ರೆ ಇದೆ ಅಂತ ಹೇಳ್ಬೇಕಲ್ವಾ, ಇಲ್ಲ ಅಂತಂದ್ರೆ ಇಲ್ಲ ಅಂತ ಹೇಳ್ಬೇಕಲ್ವಾ? ಸರಿ ಇಲ್ದೇ ಇರೋದಕ್ಕೆ ತಾನೇ ಪ್ರತಿದಿನ ಬಾಬಾ ಮುರಳಿಲಿ ಹೇಳ್ತಾ ಇರೋದು, ಅಪನೆ ಆತ್ಮ ಸಬಜ್ ಮುಜ್ ಬಾಪ್ಕೋ ಯಾದ್ ಕರೋ ಅಂತ ಯಾಕೆ ಹೇಳ್ತಿದ್ದಾರೆ ಬಾಬಾ? ಹೇಳಿ ನೋಡೋಣ, ಯಾಕೆ ಹೇಳ್ತಿದ್ದಾರೆ ಇನ್ನೂವರೆಗೆ? ಇನ್ನು ಸರಿ ಆಗಿಲ್ಲ ನೀವು ಅಂತ. ರೆಡಿ ಆಗಿ ಯಾರು ಸರಿಯಾಗಿಲ್ಲ? ನಾನ್ ಸರಿ ಆಗ್ಲಿಲ್ಲ, ಬೇರೆಯವ್ರ ಕತೆ ಬೇಡ. ಹಾಗಂತ ನಿಮ್ಗೆ ಹೇಳ್ತಿದ್ದೇನೆ ಅಂದ್ರೆ ನಾನ್ ಸರಿ ಇದ್ದೇನೆ ಅಂತ ತಿಳ್ಕೊಂಡ್ಬಿಡ್ಬೇಡಿ. ಮೊದ್ಲು ಕ್ಲಾಸ್ ಮಾಡೋದು ಬಾಬಾ ನನಗೆ, ನಾನ್ ಸರಿ ಇಲ್ಲ ಅಂತಾನೆ ಬಾಬಾ ಹೇಳ್ತಾ ಇರೋದು. ಅರ್ಥ ಆಗ್ತಾ ಇದೆಯಾ? ಸರಿ ಆಗೋದ್ರ ಕಡೆಗೆ ಹೋಗ್ತಾ ಇದೀವಿ ನಾವು.
ಇಲ್ಲ ಅಂತಲ್ಲ, ಅದರ ಕಡೆಗೆ ಪ್ರೊಸೆಸ್ ಆಗ್ತಾ ಇದ್ದೀವಿ ಅಲ್ವಾ. ಅದನ್ನ ಇನ್ನೂ ಕೂಡ ಏನ್ ಮಾಡ್ಬೇಕಾಗುತ್ತೆ, ಫೈನ್ ಟ್ಯೂನಿಂಗ್ ಮಾಡಬೇಕಾಗ್ತದೆ. ಓಕೆ, ಅಷ್ಟು ಮಾಡಿಬಿಟ್ರೆ ನಮ್ ಕೆಲಸ ಮುಗೀತು. ಏನು, ಮನಸ್ಸನ್ನ ಬಾಬಾನ ಕೈಲಿ ಕೊಟ್ರೆ ಮುಗೀತು. ಉಳಿದಿದ ಕೆಲಸ ಯಾರ್ದು? ಬಾಬಾ ಅವ್ರದ್ದು. ಆ ಸಮಯದಲ್ಲಿ ನನಗೆ ಬೇರೆ ಯಾವುದೇ ಕರ್ಮದ ಬಂಧನ, ಸಂಬಂಧ, ವ್ಯವಹಾರ, ಲೆಕ್ಕಾಚಾರ, ಚಿಂತೆ, ಯೋಚನೆ, ಕರ್ಮದ ಫಲದ ಜೊತೆಗೆ ನಾನು ಕನೆಕ್ಟ್ ಆಗಿರಬಾರ್ದು. ಆಗಿರಬಾರದು. ಕೇವಲ ನಿಮ್ಗೇನು ಅನುಭವ ಆಗ್ಬೇಕು? ಸಪ್ತ ಗುಣಗಳ ಸಪ್ತ ಗುಣಗಳ ಅನುಭವ ಮಾತ್ರ ಆಗ್ಬೇಕು. ಅಂತಂದ್ರೆ ಇವಾಗ ನಾಲ್ಗೆ ಮೇಲೆ ಗುಲಾಬ್ ಜಾಮೂನ್ ಇದೆ, ಮನಸ್ ನಾಲ್ಗೆ ಕಡೆಗಿದೆ, ನಿಮ್ಗೇನ್ ಅನುಭವ ಆಗ್ತದೆ? ಗುಲಾಬ್ ಜಾಮೂನ್ ಅನುಭವ. ಅಷ್ಟೇ ಅಷ್ಟೇ, ಮುಗೀತು. ಟಿವಿ ನೋಡ್ತಾ ಇದ್ದೀರಿ, ಕ್ರಿಕೆಟ್ ನೋಡ್ತಾ ಇದ್ದೀರಿ, ಏನ್ ಅನುಭವ ಆಗ್ತದೆ? ಇಂಡಿಯಾ ಪಾಕಿಸ್ತಾನ ಅಷ್ಟೇ. ಅಷ್ಟೇ. ನಡ್ಕೊಂಡು ಹೋಗ್ತಾ ಇದ್ದೀವಿ, ಚಳಿ ಹಿಂಗೆ ಚಳಿ ಅನುಭವ ಅಷ್ಟೇ, ಅಷ್ಟು ಮಾತ್ರ. ಬೇರೆ ಯಾವ್ದ್ರ ಬಗ್ಗೆ ನಾವೇನ್ ಮಾಡಬಾರ್ದು, ಆವಾಗ ಗಮನವನ್ನ ಹರಿಸಬಾರ್ದು. ಮಜಾ ಏನ್ ಗೊತ್ತಾ, ನಮ್ಗೆ ಅನುಭವನೇ ಆಗೋದಿಲ್ಲ. ನಾವೇನ್ ಮಾಡ್ತಿರ್ತೀವಿ, ಸಂಕಲ್ಪ ಮಾಡಿದ್ದೆ. ಏನು, ನಮ್ಮಿಂದ ಇಷ್ಟು ಶಕ್ತಿ ಹೋಗ್ತಾ ಇದೆ, ಅಷ್ಟು ಶಕ್ತಿ ಹೋಗ್ತಾ ಇದೆ, ವಿಶ್ವಕ್ಕೆ ಹೋಗ್ತಾ ಇದೆ, ಸರ್ವಶಕ್ತಿ ಹೋಗ್ತಾ ಇದೆ, ಬಾಯಲ್ಲಿ ಹೇಳಿದ್ದೆ ಅಲ್ವಾ. ಬಾಬಾ ಹೇಳ್ತಾರೆ, ಅಷ್ಟು ಶಕ್ತಿ ನಿಮ್ಮ ಇದ್ರೆ ನಿಮ್ಮ ಎಲ್ಲ ಲೆಕ್ಕಾಚಾರಗಳು ಏನಾಗ್ಬೇಕಿತ್ತು? ಕ್ಲಿಯರ್ ಆಗ್ಬಿಟ್ಟಿದೆ. ವಿಶ್ವಕ್ಕೆ ಕೊಡುವಷ್ಟು ನಿನ್ನ ಶಕ್ತಿ ಇದ್ರೆ ನಿನ್ ಸಾಲ ತೀರ್ಬೇಕಿತ್ತೋ ಇಲ್ವೋ? ಹೌದು. ರಾಕೇಶ್ ಅಣ್ಣ ಏನ್ ಹೇಳ್ತಾರೆ, ಅಣ್ಣವ್ರೆ ನನ್ನ ಹತ್ರ ಎಷ್ಟು ದುಡ್ಡಿದೆ ಅಂತಂದ್ರೆ ಇಷ್ಟಿದೆ, ಕರ್ನಾಟಕದವ್ರಿಗೆ ಎಲ್ಲರಿಗೂ ನಾನು ಊಟ ಕೊಡ್ತೇನೆ ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರೆ, ಅಣ್ಣವ್ರೆ ಸಾಲ ಇದೆ ಅಂತ ಹೇಳ್ತಾರೆ. ಅಲ್ರಿ, ನಿಮ್ಮ ಹತ್ರ ದುಡ್ಡಿದೆ, ನಿಮ್ ಸಾಲ ತೀರಿಸ್ಕೊಳ್ರಿ ಮೊದ್ಲು. ಅವ್ರಿಗೆ ಯಾಕ್ರಿ ಊಟ ಕೊಡ್ತಿದ್ದೀರಿ? ಮೊದ್ಲು ನಿಮ್ ಸಾಲ ತೀರಿಸ್ಕೊಳ್ಳಿ ಅಲ್ಲ. ಅಂದ್ರೆ ಇನ್ನೂ ನಮ್ಮ ಸಾಲ ಇದೆ ಅಂತಂದ್ರೆ ಇನ್ನೂ ನಮ್ಮಲ್ಲಿ ಅಷ್ಟು ಸಂಪಾದನೆ ಇಲ್ಲ. ಹೌದಲ್ವ? ವಾಸ್ತವಿಕತೆ ಒಪ್ಕೊಳ್ಬೇಕೋ ಬೇಡವೋ? ನಿಜ. ಎಲ್ಲಿವರೆಗೆ ನಾವು ಒಪ್ಕೊಳ್ಳೋದಿಲ್ವೋ ಖಂಡಿತವಾಗ್ಲಿ ನಾನು ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ. ಹೀಗೆ ಹೇಳಿ, ಯಾರು ಪರಿವರ್ತನೆ ಆಗ್ಬೇಕು? ವಿಶ್ವ ಪರಿವರ್ತನೆ ಆಗ್ಬೇಕಾ? ಫಸ್ಟ್ ನಾವಲ್ಲ, ನಾನು ಮೊದಲು ನಾನಾಗ್ಬೇಕು. ಯಾಕಂದ್ರೆ ಮೊದಲನೇ ಪಾಠನೇ ಇನ್ನು ನಾನು ಸರಿಯಾಗಿ ಆಗಿಲ್ಲ, ನಾನು ಮಾಡಿಲ್ಲ, ಮಾಡ್ತಾ ಇಲ್ಲ. ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಮಾಡ್ತಾ ಇಲ್ಲ. ಅದು ನಾವು ಸರ್ಟಿಫಿಕೇಟ್ ಹುಡ್ಕೊಂಡ್ಬಿಟ್ಟಿದೀವಿ. ಏನಂತ, ನಾನು 108 ಬಂದ್ಬಿಡ್ತೇನಪ್ಪ, ನಾನು 8 ಬಂದ್ಬಿಡ್ತೇನೆ, 16,108 ಬರ್ತೇನೆ ಅಂತ ಹೇಳ್ಬಿಟ್ಟು ನಾವು ಮಾಡ್ಕೊಂಡ್ಬಿಟ್ಟೆ. ಆದ್ರೆ ಮೂಲವಾಗಿ ಮುಖ್ಯವಾಗಿ ಮಾಡಬೇಕಾಗಿರುವಂತ ಕಾರ್ಯವನ್ನ ಯಥಾರ್ಥವಾಗಿ ವಿಧಿವತ್ತಾಗಿ ನಾವು ಮಾಡ್ತಾ ಇಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಇಷ್ಟನ್ನ ನೀವು ಮಾಡ್ಲಿಕ್ಕೆ ಬಂದ್ಬಿಟ್ರೆ ನಿಮ್ಗೆ ಯಾವ ಮುರ್ಲಿನೂ ಬೇಡ, ಯಾವ್ದಿದು ಬೇಡ. ಆಟೋಮೆಟಿಕಲಿ ಪುರುಷಾರ್ಥ, ಸಾಧನೆ, ಸೇವೆ ಎಲ್ಲ ಏನಾಗ್ತಾ ಇರ್ತದೆ, ನಡೀತಾ ಹೋಗ್ತದೆ. ಎಲ್ಲಾ ಮುರ್ಲಿ ಕೇಳಿದ್ಮೇಲೆ ಬಾಬಾ ಏನ್ ಮಾಡ್ಲಿಕ್ಕೆ ಹೇಳ್ತಾರೆ? ಇದನ್ನೇ ತಾನೇ ಮಾಡ್ಲಿಕ್ಕೆ ಹೇಳೋದು. ಅಂದ್ರೆ ಬಾಬಾ ಹೇಳೋದೇನು, ಮಕ್ಕಳೇ ನೀವು ಸುಮ್ನೆ ಸಾಧನಾಗಿ ಉಳಿದಿದ್ದು ನನಗೆ ಮಾಡ್ಲಿಕ್ಕೆ ಬಿಡಿ. ನಾನು ಮಾಡ್ತಾ ಇದ್ದೇನೋ ಇಲ್ಲ ಅಂತ ಏನ್ ಮಾಡಿ ಚೆಕ್ ಮಾಡ್ತಾ ಇದ್ದಿ, ಅನುಭವ ಮಾಡ್ತಾರೆ, ಅಷ್ಟು ಮಾತ್ರ. ಹಾಗೆ ಸಹಜನೋ ಕಷ್ಟನೋ? ಸಹಜ ಇದೆ ಅಣ್ಣ. ಯಾಕೆ ಕಷ್ಟ ಆಗ್ತದೆ? ಶ್ರಮ ಇದ್ದೇ ಇರ್ತದೆ. ಯಾಕೆ ಕಷ್ಟ ಆಗ್ತದೆ? ಅವನ ಕೆಲಸ ನಾವ್ ಮಾಡ್ಲಿಕ್ಕೆ ಹೋಗ್ತೀವಿ, ಅದಕ್ಕೆ ಕಷ್ಟ. ಅದಕ್ಕೆ ಅವ್ರ ಕೆಲಸ ಅವರೇ ಮಾಡ್ಬೇಕು ಅಲ್ವಾ? ಬೇರೆಯವ್ರು ಮಾಡ್ಬೇಕಾದ್ರೆ ಈಸಿ ಅಂತ ಅನ್ಸತ್ತೆ ಅಲ್ವಾ? ಪಾವನ ಮಾಡೋದು ನಮ್ ಕೆಲಸ ಅಲ್ಲ, ಸ್ವರ್ಗವನ್ನು ಸ್ಥಾಪನೆ ಮಾಡೋದು ನಮ್ ಕೆಲಸ ಅಲ್ಲ. ಬೆಂಕಿ ಕೆಲಸ ಬೆಂಕಿನೇ ಮಾಡ್ಬೇಕು, ಪಾತ್ರೆ ಕೆಲಸ ಪಾತ್ರೆನೇ ಮಾಡ್ಬೇಕು. ಪಾತ್ರೆ ಕೆಲಸ ಬೆಂಕಿ ಮಾಡ್ಲಿಕ್ಕೆ ಆಗೋದಿಲ್ಲ, ಬೆಂಕಿ ಕೆಲಸ ಪಾತ್ರೆ ಮಾಡೋದಕ್ಕಾಗೋದಿಲ್ಲ. ಹಾಗಿದೆ ಹೇಳಿ. ವಿಶ್ವ ಪರಿವರ್ತನೆ ಕೆಲಸ ಯಾರ್ದು? ಬಾಬಾ ಅವ್ರದ್ದು. ನಾನು ಯಾರು? ಪಾತ್ರೆ, ಸಾಧನ ಅಷ್ಟೇ. ಅವನ ಉಪಯೋಗ ಮಾಡ್ತಿದ್ದಾನ ಇಲ್ಲ ಅಷ್ಟನ್ನ ಮಾತ್ರ ಏನ್ ಮಾಡ್ತಾರೆ, ಚೆಕ್ ಮಾಡಬೇಕು. ಅಂತಂದ್ರೆ ಮನಸ್ಸು ಬುದ್ಧಿ ಎಲ್ಲದಿಂದ ತೆಗೆದು ಯಾರಲ್ಲಿ ಇಡ್ಬೇಕು? ಆ ಕರ್ಮದ ಫಲ ಎಷ್ಟು ಖುಷಿ ಆಗ್ಬೇಕು ಅಂತಂದ್ರೆ ನಿಮ್ಗೆ ಈ ಪ್ರಪಂಚದಲ್ಲಿ ಎದುರುಗಡೆ ಕಂಪ್ಯೂಟರ್ ಆಗ್ಲಿ, ವ್ಯಕ್ತಿ ಆಗ್ಲಿ, ಯೋಗೇಶನ್ ಆಗ್ಲಿ ಯಾವುದು ಕಾಣಬಾರದು. ಏನಾಗ್ತಾ ಇರ್ಬೇಕು? ಕೇವಲ ಅನುಭವ. ಏನಾಗ್ಬೇಕು? ಅನುಭವ ಮಾತ್ರ. ನಿಮ್ಗೆ ಸ್ಪಷ್ಟ ಸ್ಥೂಲವಾಗಿ ಆಂತರಿಕ ಚಕ್ಷು ಆಗ್ಲಿ, ಹೊರಗಡೆ ಚಕ್ಷು ಆಗ್ಲಿ, ಅಲ್ಲಿಂದ ಯಾವುದನ್ನು ಕೂಡ ನೀವು ನೋಡಬಾರದು. ಕೇವಲ ಅನುಭವದ ಕಣ್ಣು ಮಾತ್ರ ಓಪನ್ ಇರಬೇಕು. ಬಾಬಾ ನಿಮ್ಮನ್ನು ಉಪಯೋಗ ಮಾಡೋದು ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ಬೇಕು. ಆವಾಗ ಯೋಗ ಸರಿ ಆಯ್ತು ಅಂತ ಲೆಕ್ಕ ಅಲ್ವಾ? ಒಂದು ಪಾತ್ರೆ ಬೆಂಕಿ ಮೇಲೆ ಇಟ್ಟಾಗ ಅದ್ರ ಗಮನ ಎಲ್ಲಿರ್ತದೆ?
ಒಂದು ಪಾತ್ರೆಯನ್ನು ಬೆಂಕಿಯಲ್ಲಿ ಇಟ್ಟಾಗ ಪಾತ್ರೆಯ ಗಮನ ಎಲ್ಲಿರ್ತದೆ? ಬೆಂಕಿ ಮೇಲೆ ಇರ್ತದೆ, ಬಿಸಿ ಕಡೆಗೆ ಇರ್ತದೆ ಬಿಸಿ ಅಲ್ವಾ? ಕಡೆ ಇರ್ತದೆ. ನಿಮ್ಮ ಮನಸ್ಸು ಬುದ್ಧಿ ಬಾಬನ ಕೈಯಲ್ಲಿ ಕೊಟ್ಟಾಗ ನಿಮ್ಮ ಮನ ಬುದ್ಧಿ ಎಲ್ಲಿರ್ಬೇಕು? ಸಪ್ತ ಗುಣಗಳು ಸಪ್ತಗುಣಗಳ ಅನುಭವ. ಮೇಲೆ ಇರಬೇಕು. ಆದ್ರೆ ನಮ್ಮ ಮನಸ್ಸು ಬುದ್ಧಿ ಎಲ್ಲಿ ಇರ್ತದೆ? ಕೊಡೋದ್ರ ಮುಖಾಂತರ ಎಲ್ಲಾ ಕಡೆ ಇರ್ತದೆ. ಹೇಳೋದಲ್ಲಿ, ಕೂಗೋದಲ್ಲಿ, ಅಳೋದಲ್ಲಿ, ಬೇಡೋದಲ್ಲಿ, ಆ? ಇಲ್ಲೆಲ್ಲ ಗಮನವನ್ನು ಇಟ್ಟಾಗ ಎಲ್ಲಿ ಅನುಭವದಲ್ಲಿ ಮನಬುದ್ಧಿಯನ್ನು ಇಡಬೇಕು ಅಲ್ಲಿ ಇಡ್ಲಿಕ್ಕೆ ಆಗೋದಿಲ್ಲ. ಅವಾಗ ರಾಜಯೋಗ ನಮಗೆ ಮಜಾ ಅನ್ಸೋದಿಲ್ಲ. ಆದ್ಮೇಲೆ ಗೊತ್ತಿರ್ಲಿ, ಈ ಅನುಭವ ಇಲ್ಲ ಅಂತಂದ್ರೆ ನೀವೆಷ್ಟಾದ್ರೂ ಜ್ಞಾನ ಹೇಳಿ, ಎಷ್ಟಾದ್ರೂ ಕೋರ್ಸ್ ಕೊಡಿ, ನಿಮ್ಮಲ್ಲೂ ಪರಿವರ್ತನೆ ಆಗೋದಿಲ್ಲ, ಬೇರೆಯವರಲ್ಲೂ ಪರಿವರ್ತನೆ ಆಗೋದಿಲ್ಲ. ನಾವು ಬರೀ ಜ್ಞಾನ ಕೇಳ್ತಿದ್ದೀವಿ, ಜ್ಞಾನ ಹೇಳ್ತಿದ್ದೀವಿ ಬಿಟ್ರೆ ಜ್ಞಾನ ಸ್ವರೂಪರು ಆಗಿಲ್ಲ. ನೀವು ಜ್ಞಾನ ಸ್ವರೂಪ ನೋಡಿ ನೀವು ಜ್ಞಾನ ಹೇಳಬೇಕಾದ ಅನಿವಾರ್ಯತೆ ಬರೋದಿಲ್ಲ. ಬ್ರಹ್ಮಬಾಬಾ ಅದೇ ತಾನೇ ಮಾಡಿದ್ರು. ಅಂತಿಮದಲ್ಲಿ ಸ್ವರೂಪ ಆಗ್ಬಿಟ್ಟು ಕುತ್ಕೊಂಡ್ಬಿಟ್ರು. ಮಕ್ಕಳ ಹತ್ರ ಪ್ರಶ್ನೆನೂ ಕೇಳ್ತಾ ಇಲ್ಲ, ಸೇವೆಯ ಫಲನೂ ತಗೊಳ್ತಾ ಇಲ್ಲ, ಕ್ವಶನ್ ಇಲ್ಲ, ಏನೂ ಇಲ್ಲ. ಬಂದವ್ರಿಗೆಲ್ಲರಿಗೂ ಶಾಂತಿಯ ಅನುಭವ, ಎಲ್ಲ ಸಮಸ್ಯೆಗಳ ಪರಿಹಾರ ಟಕ 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 ಸಿಗ್ತಾ ಹೋಯ್ತು ಅಲ್ವಾ? ಅಲ್ವಾ? ಈಗ ಜ್ಞಾನಿಗಳಾಗ್ಬೇಕು, ಜ್ಞಾನ ಸ್ವರೂಪರಾಗ್ಬೇಕು. ಜ್ಞಾನ ಸ್ವರೂಪರಾಗ್ಬೇಕು. ಜ್ಞಾನಿಗಳಿಗೂ ಜ್ಞಾನ ಸ್ವರೂಪರಿಗೂ ವ್ಯತ್ಯಾಸ ಇದೆಯೋ ಇಲ್ವೋ? ಇದೆ. ಅದು ಯಾರು ಜ್ಞಾನ ಸ್ವರೂಪರಾಗಿಲ್ವೋ ಅವ್ರಿಗೆ ಈ ಭಾಷೆ ಏನಾಗೋದಿಲ್ಲ, ಅರ್ಥ ಆಗೋದಿಲ್ಲ ಅಲ್ವಾ? ಈಗ ಬೇರೆಯವರಿಗೆ ಜ್ಞಾನ ಹೇಳಬೇಕು ಅಥವಾ ಅವರಿಗೆ ಜ್ಞಾನದ ಅನುಭವ ಮಾಡಿಸ್ಬೇಕು ಅನುಭವ ಮಾಡಿಸಿದ್ರೆ ಸ್ಟ್ರಾಂಗ್ ಇರ್ತದೆ ಅಲ್ವಾ? ನಾವೇನ್ ಮಾಡ್ತಿದೀವಿ? ಹೇಳ್ತಾ ಇದೀವಿ ಅಷ್ಟೇ. ಏನಂತ? ಪರಮಾತ್ಮ ಹೆಂಗಿದ್ದಾರೆ, ಮಜಾ ಏನು ಗೊತ್ತಾ? ನಾವ್ ಬೇರೆಯವ್ರಿಗೆ ಹೇಳ್ತಿದೀವಿ ಹೊರತು ನಾವೇ ಮಾಡ್ತಾ ಇಲ್ಲ. ಹೌದು. ಅವಾಗ ಅವ್ರಿಗೆ ಹೆಂಗೆ ಎಫೆಕ್ಟ್ ಆಗ್ತದಲ್ಲಿ? ನನಗೆ ಮಾಡ್ಲಿಕ್ಕೆ ಬರೋದಿಲ್ಲ, ಮತ್ ನಾನ್ ಅವ್ನಿಗೆ ನೀನು ಮಾಡು ಅಂತ ಹೇಳುದು. ಮತ್ತೇನು ಭಾಷಣ ಮಾಡುದು, ವಿಷಯ ಹೇಳುದು ಹೆಂಗೆ ಅಂತಂದ್ರೆ ಇವರಿಗೆಲ್ಲ ಗೊತ್ತಿದ್ ಬಿಟ್ಟಿದೆ ಅಂತ ಹೇಳ್ಬಿಟ್ಟು ರೀತಿಯಲ್ಲಿ ಹೇಳ್ಬಾರ್ದು. ನಿಮ್ಗೆ ವಿಷಯ ಗೊತ್ತಿಲ್ಲ, ನೀವೇ ಅನುಭವ ಮಾಡ್ತಿಲ್ಲ ಅಂದ್ರೆ ಬೇರೆಯವ್ರಿಗೆ ಹೇಳಿದ್ರೆ ಅದರ ಎಫೆಕ್ಟ್ ಬೇರೆಯವ್ರ ಮೇಲೆ ಬೀಳೋದಿಲ್ಲ. ಬೀಳ್ಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಹೇಳ್ತಾರೆ, ನೀನ್ ಅನುಭವ ಮಾಡಿದ್ರೆ ಬೇರೆಯವ್ರ ಮೇಲೆ ಹೇಳುವಂತ ಅವಶ್ಯಕತೆನೆ ಬರೋದಿಲ್ಲ. ಅವರಿಗೆ ಡೈರೆಕ್ಟ್ ಆಗಿ ಅನುಭವ ಆಗ್ತದೆ. ಅದಕ್ಕೆ ನೀನ್ ಸಂಪಾದನೆ ಮಾಡು ಅಂತ ಹೇಳ್ಬೇಡಿ. ಒಬ್ಬ ಲೆಕ್ಚರರ್ ಏನ್ ಮಾಡ್ತಾರೆ, ಬೇರೆಯವ್ರಿಗೆ ಹೇಳ್ತಾರೆ ಏನಂತ, ನೀವು ಹೋಗ್ಬಿಟ್ಟು ಕೋಟ್ಯಾಂತರ ಸಂಪಾದನೆ ಮಾಡಿ ಅಂತ. ಅಲ್ಲ, ನೀವು ನನಗೆ ಹೇಳೋದು ನೀವೇ ಹೋಗ್ಬಿಟ್ಟು ಕೋಟ್ಯಾಂತರ ಸಂಪಾದನೆ ಮಾಡ್ಬೋದಲ್ವಾ? ನೀವು ನಮಗೂ ಪಾಠ ಮಾಡ್ಬಿಟ್ಟು ನೀವ್ ಯಾಕೆ 25,000 ರೂಪಾಯಿ ಸಂಬಳ ತಗೊಳ್ತಿದ್ದೀರಿ? ನನಗೆ ಭಾಷಣ ಮಾಡುವುದು, ನೀವು ಹೋಗ್ಬಿಟ್ಟು ಕೋಟ್ಯಾಂತರ ಸಂಪಾದನೆ ಮಾಡ್ಬೋದಲ್ವಾ? ನಮ್ಗೆ ಯಾಕೆ ಭಾಷಣ ಮಾಡ್ತಿದ್ದೀರಿ? ನೀವು ಬಂದೋದು ಕೂಡ ಸಂಪಾದನೆಗೋಸ್ಕರ ತಾನೆ. ಹೌದು, ಹೌದಲ್ವಾ? ಪ್ರಾಕ್ಟಿಕಲಿ ಕೆಲವೊಂದ್ಸಲ ಯೋಚನೆ ಮಾಡಿದ್ರೆ ನಗು ಬರ್ತದೆ ಆತ್ಮೀಯರು. ಹಾಗೆ ನಮ್ಮ ಜೀವನದಲ್ಲೂ ಕೂಡ ನಾವು ಬೇರೆಯವ್ರಿಗೆ ಹೇಳ್ತಾ ಇದ್ದೀವಿ, ಹಿಂಗ್ ಸಾಧನೆ ಮಾಡಿ, ಹಂಗ್ ಸಾಧನೆ ಮಾಡಿ, ಮತ್ತೊಂದು ಮಾಡಿ, ಮಗದೊಂದು ಮಾಡಿ, ಎಫೆಕ್ಟ್ ಯಾಕೆ ಬೀಳ್ತಾ ಇಲ್ಲ ಅಂತಂದ್ರೆ ನಮ್ಮ ವೈಯಕ್ತಿಕ ಜೀವನದಲ್ಲಿ ಆ ಸಾಧನೆ ಇಲ್ಲ. ಈಗ ಹೇಳಿ, ಸಾಧನೆ ನಾನ್ ಮಾಡ್ಬೇಕು, ಬೇರೆಯವ್ರು ಮಾಡ್ಬೇಕು? ನಾನ್ ಮಾಡ್ಬೇಕು ಫಸ್ಟ್. ಬೇರೆಯವ್ರಿಗೆ ಜ್ಞಾನ ಹೇಳ್ಬೇಕು, ನನಗೆ ನಾನ್ ಜ್ಞಾನ ಹೇಳ್ಬೇಕು? ನಾನ್ ಹೇಳ್ಕೋಬೇಕು ಫಸ್ಟ್. ನಾನ್ ಜ್ಞಾನ ಹೇಳ್ಬೇಕು, ಜ್ಞಾನ ಸ್ವರೂಪನಾಗ್ಬೇಕು. ಸ್ವರೂಪರಾಗ್ಬೇಕು. ಅರ್ಥ ಆಯ್ತಾ? ಇದು ಯಾವಾಗ ನಿಮ್ಗೆ ಅರ್ಥ ಆಗ್ತದೆ ಆವಾಗ ಈಶ್ವರಿ ಶಿಕ್ಷಣ ಏನು ಅಂತ ನಿಮ್ಗೆ ಅರ್ಥ ಆಯ್ತಾ? ಓಕೆ. ಓಂ ಶಾಂತಿ. ಓಂ ಶಾಂತಿ.